ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನದಲ್ಲಿ ಓದ್ತಾ ಇರೋ ಪುಸ್ತಕ ಧರ್ಮಶ್ರೀ, ಆ, ಭಾಗ 7. ನಿನ್ನೆವರೆಗೆ ನಾವು ಶಂಕರ ಅವ್ರ ಜೊತೆಗೆ ಮಾತನಾಡ್ತಿರುವುದನ್ನ ಕೇಳ್ತಾ ಇದ್ವಿ. ಅಂದ್ರೆ ರಾಷ್ಟ್ರ ಮತ್ತೆ ರಾಷ್ಟ್ರಕ್ಕೆ ತನ್ನನ್ನು ಅರ್ಪಿಸಿಕೊಂಡಿರುವುದ್ರ ಬಗ್ಗೆ ಚರ್ಚೆಯನ್ನ ಸತ್ಯನಾರಾಯಣ ಮತ್ತು ಶಂಕರ ಮಾಡ್ತಾ ಇರ್ತಾರೆ. ಅಲ್ಲಿಂದ ಮುಂದಿನ ಭಾಗ 7. ಆ ವರ್ಷದ ನನ್ನ ಶಾಲೆಯ ಓದು ಮುಗಿಯಿತು. ನಂಜುವಿನ SSLC ಪಬ್ಲಿಕ್ ಪರೀಕ್ಷೆಯೂ ಮುಗಿದಿತ್ತು. ಬೇಸಿಗೆ ರಜದಲ್ಲಿ ಮೈಸೂರಿನಲ್ಲಿಯೇ ಇದ್ದು ಭಾರತೀಯ ಸಂಸ್ಕೃತಿಯ ವಿಷಯದಲ್ಲಿ ಇನ್ನೂ ಕೆಲವು ಪುಸ್ತಕಗಳನ್ನು ಓದಬೇಕೆಂಬುದು ನನ್ನ ಆಸೆಯಾಗಿತ್ತು. ಆದರೆ ತನ್ನೊಡನೆ ಅವನು ಊರಿನಲ್ಲಿ ರಜಾ ಕಳೆಯಬೇಕೆಂದು ನಂಜು ಬಲವಂತಪಡಿಸುತ್ತಿದ್ದ. ನನ್ನನ್ನು ಅವನ ಊರಿಗೆ ಕರೆದುಕೊಂಡು ಬರುವಂತೆ ಅವನ ತಂದೆಯೂ ಮಗನಿಗೆ ಕಾಗದ ಬರೆದಿದ್ದರು. ಅಲ್ಲಿಯೇ ಏನಾದರೂ ಓದಬಹುದೆಂದು ಕೆಲವು ಪುಸ್ತಕಗಳನ್ನು ಸಂಗಡ ತೆಗೆದುಕೊಂಡು ಹೊರಟೆ. ಶಂಕರ ಊರಿನಲ್ಲಿ ಇರಲಿಲ್ಲ. ನಾಗಪುರದಲ್ಲಿ ಅವನ ಸಂಘದ ಕ್ಯಾಂಪ್ ಇತ್ತಂತೆ. 1 ವಾರ ಮೊದಲೇ ಹೋಗಿದ್ದ. ನಂಜುವಿನ ತಂದೆ ನರಸಿಂಹಯ್ಯ ಮೇಷ್ಟರ ಸ್ವಂತ ಊರು ಅರಸೀಕೆರೆ ತಾಲೂಕು ಬಿಳಲಕೆರೆ. 6 ಎಕರೆ ಹೊಲ ಮತ್ತು 30 ತೆಂಗಿನ ಮರಗಳಿವೆ. ಅವರ ನೌಕರಿಯ ಜೀವನದ ಬಹುಭಾಗ ಚಲುವರಾಯಪಟ್ಟಣದ ತಾಲೂಕಿನಲ್ಲೇ ಕಳೆದಿದೆ. ಈಗ 1 ತಿಂಗಳ ಹಿಂದೆ ಅವರ ಊರಿಗೆ ನ್ಯೂ ಟೈಪ್ ಮಿಡ್ಲ್ ಸ್ಕೂಲ್ ಬಂದಿದೆ. ಅವರನ್ನು ಅದರ ಮುಖ್ಯೋಪಾಧ್ಯಾಯರನ್ನಾಗಿ ಹಾಕಿದ್ದಾರೆ. ಅನೇಕ ವರ್ಷಗಳ ನಂತರ ತಮ್ಮ ಊರಿಗೆ ಹಿಂದಿರುಗುತ್ತಿರುವುದು ಅವರಿಗೂ ಸಂತೋಷದ ವಿಷಯ. ಇದುವರೆಗೂ ವಾರ ಸಾಗುವಳಿಗೆ ಕೊಟ್ಟಿದ್ದ ಜಮೀನನ್ನು ಪ್ರತ್ಯಕ್ಷ ನಿಗಾ ನೋಡಿಕೊಂಡಿರುವ ಅನುಕೂಲವೂ ಆಗಿದೆ. 3 ವರ್ಷಗಳಲ್ಲಿ ಅವರು ಕೆಲಸದಿಂದ ನಿರಂತರ ವಿಶ್ರಾಂತಿ ಹೊಂದುತ್ತಾರೆ. ನಂಜು ಹಿರಿಯ ಮಗ. ಅವನಲ್ಲದೆ ಇನ್ನೂ 3 ಚಿಕ್ಕ ಗಂಡು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿಲ್ಲ. ಇನ್ನು 4 ವರ್ಷ ನಂಜುವನ್ನು ಕಾಲೇಜಿನಲ್ಲಿ ಓದಿಸಿ ಪದವೀಧರನನ್ನಾಗಿ ಮಾಡಬೇಕೆಂದು ಅವರ ಸಂಕಲ್ಪ. ಎಲ್ಲವೂ ಸಂತೋಷದಿಂದ ನಡೆದಿರಬೇಕಾದ ಈ ಸಂದರ್ಭದಲ್ಲಿ 4 ವರ್ಷಗಳಿಂದ ಮೇಸ್ಟರಿಗೆ ಗೂರಲು ಕೆಮ್ಮು ಶುರುವಾಗಿದೆ. ಈಗ 1 ವರ್ಷದಲ್ಲಿ ವೈದ್ಯರು ಅಸ್ತಮಾ ಎಂದರಂತೆ. ಅರಸೀಕೆರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಂದ ಔಷಧಿ ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ಕೊಂಚ ಚಳಿಯಲ್ಲಿಯೂ ಹೊರಗೆ ಬರುವಂತಿಲ್ಲ. ಆಹಾರ ಪಾನೀಯಗಳಲ್ಲೂ ಬಹು ಕಟ್ಟುನಿಟ್ಟಾದ ಪಥ್ಯ. ಹೊರಡುವಾಗ ನಿರುತ್ಸಾಹದಿಂದ ಹೊರಟರು. ನಂಜುವಿನ ಊರಿಗೆ ಸೇರಿದ ಮೇಲೆ ನನ್ನ ಮನಸ್ಸಿಗೆ ಹರ್ಷವಾಯಿತು. ಅವನ ತಾಯಿ ನನ್ನ ಮೇಲೆ ವಾತ್ಸಲ್ಯವನ್ನೇ ಹರಿಸಿದರು. ನನ್ನ ತಾಯಿ ಮತ್ತು ಅವರು ಒಂದೇ ಊರಿನ ಹೆಣ್ಣು ಮಕ್ಕಳು, ಅಕ್ಕಪಕ್ಕದ ಮನೆಯವರಂತೆ. ಚಿಕ್ಕಂದಿನಿಂದ ಜೊತೆಯಲ್ಲೇ ಬೆಳೆದವರು. ಅವರು ನಮ್ಮ ಊರಿನಲ್ಲಿ ಇದ್ದಾಗಲೂ ನಮ್ಮಿಬ್ಬರದು ಅಕ್ಕಪಕ್ಕದ ಮನೆ. ಅವರ ಆತ್ಮೀಯ ಸ್ನೇಹಿತೆಯ ಏಕಮಾತ್ರ ಪುತ್ರ ನಾನು. ನನ್ನನ್ನು ಕಂಡು ಅವರಿಗೆ ತಮ್ಮ ಸ್ನೇಹಿತೆಯನ್ನು ಕಂಡಷ್ಟೇ ಸಂತೋಷವಾಯಿತು. ನನ್ನನ್ನು ಸೇನಾಪತಿ ಸತ್ಯಣ್ಣ ಎಂದು ಕರೆದರು. ನನ್ನ ಬಾಲ್ಯದ ದಿನಗಳನ್ನೆಲ್ಲ ಜ್ಞಾಪಿಸಿದರು. ನೀನು ಮೊದಲಿನಿಂದಲೂ ತುಂಟನಪ್ಪ. ನಮ್ಮನೆ ಇವ್ರ ಕೈಲಿ ಸ್ಕೂಲ್ನಲ್ಲಿ ನೀನೇನು ಕಡಿಮೆ ಏಟು ತಿಂದಿದ್ಯಾ? ಈಗ ಆ ತುಂಟತನ ಬಿಟ್ಟಿದ್ದೀ ತಾನೆ? ತಲೆ ತಾಕಿ ಬುದ್ಧಿ ಬಂದಿದೆ ಎಂದು ತಮ್ಮ ಬಾಲ್ಯ ಸ್ನೇಹಿತೆಯನ್ನ ನೆನೆಸಿಕೊಂಡು, ನೀನ್ ಸ್ಕೂಲಿಗೆ ಫಸ್ಟ್ ಅಂತ ನಂಜು ಹೇಳ್ದ. ಡಿಬೇಟ್ ಮಾಡೋದ್ರಲ್ಲಿ ನಿನಗೆ 5-6 ಬೆಳ್ಳಿ ಬಟ್ಲು ಬಂದಿದ್ಯಂತೆ. ನಿಮ್ಮಮ್ಮ ಇದ್ರೆ ನೋಡಿ ಎಷ್ಟು ಸಂತೋಷ ಪಡುತ್ತಿದ್ಲೋ. ಇದ್ದು ಕಣ್ತುಂಬ ನೋಡೋಕೆ ಅವಳಿಗೆ ಅದೃಷ್ಟವಿಲ್ವೋ ಅಥವಾ ಇಟ್ಕೊಂಡಿರೋದಕ್ಕೆ ನಿನಗೆ ಅದೃಷ್ಟವಿಲ್ವೋ ಎಂದು 2-3 ಸಲ ಅತ್ತರು. ಆಮೇಲೆ ಅವರು, ಆಡಿನ ಮೊಲೆ ಹಾಗೆ ನೀನು, ನಿನ್ ತಂಗಿ ಇಬ್ರೇ ಇರೋದು. ಈಗ ಅವಳು ಅಜ್ಜಿ ಜೊತೆ ಇದ್ದಾಳಂತೆ. ಅವಳಿಗೂ ಈಗ 12-13 ವರ್ಷ ಆಗಿರ್ಬೋದು. ನಮ್ಮ ನಂಜುಗಿಂತ ನೀನು 1 ವರ್ಷ ಚಿಕ್ಕೋನು. ನಮ್ಮ ಸೀತಾರಾಮ ವಯಸ್ಸು ನಿನ್ ತಂಗಿಗೆ. ಈಗ 13 ವರ್ಷ. ಹೆಸರೇನು? ಶಕುಂತಲಾ ಅಂತ ಅಲ್ವೇ ಎಂದು ಕೇಳಿದರು. ನಾನು ಅಂದೆ. ಇರೋಳು ಒಬ್ಬ ತಂಗಿ. ನಿಮ್ಮ ತಂದೆ ವಿಷಯ ಬಿಡು. ಇದ್ದರೂ ಇಲ್ಲದೆ ಇದ್ದಿದ್ರು ಒಂದೇ. ನೀನೇ ಅವಳನ್ನ ಒಂದು ಗೂಡು ಸೇರಿಸಬೇಕು ಎಂದರು. ನನಗೆ ಎಣ್ಣೆ ನೀರು ಹಾಕಿದರು. ಸ್ವಂತ ಮಗನಂತೆ ಆದರಿಸಿದರು. ಆ ಊರಿನಲ್ಲಿ 1 ತಿಂಗಳು ಇದ್ದೆ. ಊರಿನ ಕೆರೆಯಲ್ಲಿ ದಿನವೂ ಈಜುತ್ತಿದ್ದೆ. ನಂಜುವಿಗೆ ಈಜಲು ಬರುತ್ತಿದ್ದರೂ ನನ್ನಷ್ಟು ದೂರ ಹೋಗಲು ಅವನಿಗೆ ಭಯ. ಏನಾದರೂ ಒಂದು ವಿಷಯ ಹಿಡಿದು ಇಬ್ಬರು ಹರಟೆ ಹೊಡೆಯುತ್ತಿದ್ದೆವು. ನಮ್ಮ ಬಾಲ್ಯದ ದಿನಗಳನ್ನು ಜ್ಞಾಪಿಸಿಕೊಳ್ಳುತ್ತಿದ್ದೆವು. ಬೇಸಿಗೆ ರಜದಲ್ಲಿಯೂ ಮೈಸೂರಿನ ಅನಾಥಾಲಯವನ್ನು ನಿಲ್ಲಿಸುವುದಿಲ್ಲ. ಮೈಸೂರಿಗೆ ಹೋದರೂ ನನ್ನ ಊಟಕ್ಕೆ ತೊಂದರೆ ಇರಲಿಲ್ಲ. ಅಲ್ಲದೆ ನಾನು ಪಾಠ ಹೇಳುತ್ತಿದ್ದ ಮಕ್ಕಳಿಗೆ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವುದರಲ್ಲಿ ಸಂಶಯವಿರಲಿಲ್ಲ. ಮುಂದಿನ ತರಗತಿಗಳಲ್ಲಿಯೂ ನಾನೇ ಹೇಳಬೇಕೆಂದು ಅವರ ತಂದೆಯವರ ಆಗ್ರಹವಾಗಿತ್ತು. ಪಾಠ ಹೆಚ್ಚು ದಿನ ನಿಲ್ಲಿಸಿದರೆ ಮಕ್ಕಳು ಕೆಟ್ಟು ಹೋದಾರೆಂಬ ಭಯದಿಂದ ಬೇಗ ಪ್ರಾರಂಭಿಸಿ ಎಂದು ಅವರು ಮೊದಲೇ ಹೇಳಿದ್ದರು. 1 ತಿಂಗಳಿನ ನಂತರ ನಾನು ಅಲ್ಲಿಂದ ಮೈಸೂರಿಗೆ ಹೊರಟು ಬಂದೆ. ನಂಜು ಮಾತ್ರ ರಜದ ಪೂರ್ತಿ ಊರಿನಲ್ಲೇ ಉಳಿದ. ಮೈಸೂರಿಗೆ ಬಂದ ಮೇಲೆ ಮಾಡಲು ಬೇರೆ ಯಾವ ಕೆಲಸವೂ ಇರಲಿಲ್ಲ. ಸ್ಕೂಲ್ ಪ್ರಾರಂಭವಾಗಲು ಇನ್ನೂ ಕಾಲವಿತ್ತು. ಶಂಕರ ನಾಗಪುರದಿಂದ ಹಿಂದಿರುಗಿದ್ದ. ಆದರೆ ಸಂಘದ ಯಾವುದೋ ಕೆಲಸದ ಮೇಲೆ ಮಂಗಳೂರಿಗೆ ಹೋಗಿದ್ದ. ಅವನು ಬರುವುದು ಇನ್ನೂ 1 ವಾರವೆಂದು ಸಂಘದ ಕಾರ್ಯಾಲಯದ ಇತರ ವಿದ್ಯಾರ್ಥಿಗಳು ಹೇಳಿದರು. ಅಲ್ಲಿಯೇ ಪುಸ್ತಕ ಭಂಡಾರದಿಂದ ನನಗೆ ಬೇಕಾದ ಕೆಲವು ಪುಸ್ತಕಗಳನ್ನು ತೆಗೆದುಕೊಂಡು ಬಂದು ಓದಲು ಪ್ರಾರಂಭಿಸಿದೆ. ಒಂದು ಸಂಜೆ 7 ಗಂಟೆಯ ಸಮಯ. ಪಾಠ ಮುಗಿಸಿ ನಾನು ಕೊಠಡಿಗೆ ಹಿಂದಿರುಗಿದ್ದೆ.
ದಾರಿಯಲ್ಲಿ ರಾಮಣ್ಣ ಸಿಕ್ಕಿದರು. ಪರಿಚಯವಾದ ಮೇಲೆ ನಾನು 4-5 ದಿನ ಅವರ ಮನೆಗೆ ಹೋಗಿದ್ದುದರಿಂದ ನನಗೂ ಅವರಿಗೂ ಹೆಚ್ಚು ಪರಿಚಯ ಬೆಳೆದಿತ್ತು. ಈ ದಿನ ಅವರು ಬಹಳ ಗಡಿಬಿಡಿಯಿಂದ ಹೋಗುತ್ತಿದ್ದರು. ಸಂಗಡ 7-8 ಜನ ಅಷ್ಟೇ ಗಡಿಬಿಡಿಯಿಂದ ನಡೆಯುತ್ತಿದ್ದರು. ನಾನೇ ಅವರನ್ನು ಹೆಸರು ಹಿಡಿದು ಕೂಗಿದೆ. ನನ್ನನ್ನು ಕಂಡು ಅವರು ಅಲ್ಲಿಯೇ ನಿಂತು, ನೀವು ಸಿಕ್ಕಿದ್ದು ಒಳ್ಳೇದಾಯ್ತು, ಬನ್ನಿ ಎಂದು ತಮ್ಮ ಸಂಗಡಿಗರ ಕಡೆಗೆ ತಿರುಗಿ ಹೇಳಿದರು. ನೀವು ಬೇಗ ಹೋಗಿ ಸಿದ್ದಪ್ಪ, ತಕ್ಷಣ ಹೋಗಿ ಶೆಟ್ರಿಗೆ ಹೇಳಿ, ಒಂದು ಸೈಕಲ್ ತಕೊಂಡು ಹೋಗಿ. ಬಸವೇಗೌಡ, ನೀನು ಹಾಸ್ಟೆಲ್ಗೆ ಹೋಗಿ ಕೆಂಗಯ್ಯ, ಮಲ್ಲಣ್ಣ, ಶಾಂತಪ್ಪನವರು ಎಲ್ಲರಿಗೂ ಹೇಳು. ನೋಡಿ, ಎಲ್ಲ ಸರಿಯಾಗಿ 7:45 ಗಂಟೆಯ ಒಳಗೆ ಅಲ್ಲಿರಬೇಕು. ಅವರ ಜೊತೆಯಲ್ಲಿದ್ದದ್ದು ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೋದರು. ಅವರ ಕಾರ್ಯಕ್ರಮವೇನೆಂಬುದು ನನಗೆ ತಿಳಿಯಲಿಲ್ಲ. ಅದೇನೆಂದು ನಾನು ಕೇಳಿದ ಮೇಲೆ, ರಾಮಶಾಸ್ತ್ರಿ ರಸ್ತೆಯಲ್ಲಿ ಒಂದು ಮನೆ ಇದೆ. ಅಲ್ಲಿ ಅಮೆರಿಕದ ಒಬ್ಬ ಕ್ರಿಶ್ಚಿಯನ್ ಮಿಷನರಿ 2 ದಿನದಿಂದ ಪ್ರಚಾರ ಮಾಡ್ತಿದ್ದಾನೆ. ಯಾರಿಗಾದರೂ ಏನಾದರೂ ಕಾಯಿಲೆ ಆಗಿದ್ರೆ ನನ್ನ ದೇವರ ಹೆಸರು ಹೇಳಿ ರೋಗಿಯನ್ನು ಮುಟ್ಟಿದರೆ ಅವನ ಕಾಯಿಲೆ ಎಲ್ಲ ಗುಣವಾಗುತ್ತೆ. ನಮ್ಮ ದೇವರ ಮುಂದೆ ಪ್ರಪಂಚದ ಇತರ ಎಲ್ಲಾ ದೇವರು ನಾಲಾಯಕ್. ನಿಮ್ಮಲ್ಲಿ ಯಾರಿಗೆ ಮುಕ್ತಿ ಬೇಕಾದರೂ ನಾನು ಹೇಳಿದ ಹಾಗೆ ಕ್ರಿಶ್ಚಿಯನ್ ಜಾತಿಗೆ ಸೇರಿಕೊಳ್ಳಿ. ನಿಮ್ಮ ಕೃಷ್ಣ ಕಳ್ಳ, ಶಿವ ಬೂದಿ ಬಡ್ಕ ಅಂತ ನಮ್ಮ ದೇವರನ್ನೆಲ್ಲ ನಿಂದೆ ಮಾಡ್ತಾನೆ. ಅವರ ಮನೆಯಲ್ಲಿ ಯಾರಿಗಾದ್ರೂ ಕಾಯಿಲೆಯಾದರೆ ದುಡ್ಡೇ ಖರ್ಚು ಮಾಡದೆ ಯೇಸು ಕ್ರಿಸ್ತ ಔಷಧಿ ಕೊಡ್ತಾನಂತೆ. ಮಕ್ಕಳಿಲ್ಲದ ಹೆಂಗಸರಿಗೆ ಮಕ್ಕಳಾಗುತ್ತಂತೆ. ಅವನ ಮಾತು ಕೇಳಿ ನಿನ್ನೆ ಒಬ್ಬ ಅವರ ಜಾತಿಗೆ ಸೇರಿಕೊಂಡನಂತೆ. ನಡೀರಿ, ಇವತ್ತು ನಾವು ಹೋಗಿ ಗಲಾಟೆ ಮಾಡಿ ಅವನ್ನ ಓಡಿಸ್ಬೇಕು ಎಂದರು. ನನಗೂ ಉತ್ಸಾಹ ಮೂಡಿತು. ಅವರ ಸಂಗಡ ಹೊರಟೆ. ಇನ್ನು 7:15 ಗಂಟೆ. ಪ್ರಚಾರಕನ ಕಾರ್ಯಕ್ರಮ ಪ್ರಾರಂಭವಾಗುವುದು 8ಕ್ಕೆ. ನಾವಿಬ್ಬರು ಆ ಮನೆಯ ಎದುರಿಗೆ ಇದ್ದ ಹೋಟೆಲ್ನಲ್ಲಿ ಕುಳಿತುಕೊಂಡೆವು. 7:45ಗೆ ಸರಿಯಾಗಿ ರಾಮಣ್ಣ ಕಳುಹಿಸಿದ ಜನರೆಲ್ಲ ಬಂದರು. ಎಲ್ಲ ಸೇರಿ ಮುಂದಿನ ಕಾರ್ಯಕ್ರಮ ನಿರ್ಧರಿಸಿದೆವು. ಎಲ್ಲರೂ ಮನೆಯ ಒಳಗೆ ಹೋಗಿ ಸುಮ್ಮನೆ ಕುಳಿತುಕೊಳ್ಳುವುದು. ಕೊನೆಗೆ ನಾನು ಆ ಪಾದ್ರಿಯನ್ನು ತರ್ಕಬದ್ಧವಾಗಿ ಪ್ರಶ್ನೆ ಕೇಳುವುದು. ಅವನು ನನ್ನ ಪ್ರಶ್ನೆಗೆ ಸಮರ್ಪಕ ಉತ್ತರ ಕೊಡದಿದ್ದರೆ ಸರಿಯಾದ ಮಾತುಗಳಲ್ಲಿ ಅವನನ್ನು ದಬಾಯಿಸುವುದು. ಅದೇ ರೀತಿ ನಾವೆಲ್ಲರೂ ಆ ಮನೆಗೆ ಹೋದೆವು. ರಾಮಣ್ಣ ಮತ್ತು 1-2 ಜನ ಹೊರಗೆ ಇದ್ದರು. ಅದು ಒಬ್ಬ ಸ್ಥಳೀಯ ಕ್ರೈಸ್ತರ ಮನೆ. ಮನೆಯ ಒಳಗಿನ ಅಂಗಳ ವಿಶಾಲವಾಗಿ ಸುಮಾರು 200ಕ್ಕೂ ಮೇಲ್ಪಟ್ಟು ಜನ ಕುಳಿತುಕೊಳ್ಳಬಹುದಾಗಿತ್ತು. ಗೋಡೆಗಳ ಮೇಲೆ ಕ್ರೈಸ್ತ ಮತದ ಚಿತ್ರಗಳನ್ನು ತೂಗು ಹಾಕಿದ್ದರು. ಬಣ್ಣ ಬಣ್ಣದ ವಿದ್ಯುತ್ ದೀಪಗಳನ್ನು ಹೊತ್ತಿಸಿ ಜಲ್ಲಿ ಕಾಗದದ ಸುರುಳಿಯಿಂದ ಒಳಗೆಲ್ಲ ಅಲಂಕಾರ ಮಾಡಿದ್ದರು. ಜನ ಕುಳಿತುಕೊಳ್ಳಲು ಜಮಖಾನೆ. ಪ್ರಚಾರಕನಿಗೆ ಜನ ಕುಳಿತುಕೊಳ್ಳುವ ಎದುರು ಭಾಗದಲ್ಲಿ ವಿಶಾಲವಾದ ಆದರೆ ಹೆಚ್ಚು ಎತ್ತರವಲ್ಲದ ಮಂಚ. ಮಂಚದ ಮೇಲೆ ರತ್ನಗಂಬಳಿ ಹಾಸಿ ಅದರ ಮೇಲೆ 4 ಕಬ್ಬಿಣದ ಕುರ್ಚಿಗಳನ್ನು ಇಟ್ಟಿದ್ದರು. ಹಿಂಭಾಗದ ಗೋಡೆಯ ಮೇಲೆ ಬೈಬಲ್ನ ಕೆಲವು ವಾಕ್ಯಗಳನ್ನು ಬರೆದು ಶಿಲುಬೆಯ ಗುರುತಿನ ಒಂದು ಪಟ ತೂಗು ಹಾಕಿದ್ದರು. ಅಲ್ಲಿ ಸೇರಿದ್ದ ಜನರಲ್ಲಿ ಹೆಚ್ಚು ಭಾಗ ಹಿಂದೂಗಳೇ. ಆ ಕೇರಿಯಲ್ಲಿದ್ದ ಕ್ರೈಸ್ತ ಹೆಂಗಸರು ತಮ್ಮ ಅಕ್ಕಪಕ್ಕದ ಮನೆಯ ಹಿಂದೂ ಹೆಂಗಸರುಗಳನ್ನು ಕರೆದುಕೊಂಡು ಬರುತ್ತಿದ್ದರು. 8 ಗಂಟೆಯ ವೇಳೆಗೆ ಅಂಗಳ ತುಂಬಿ ಹೋಯಿತು. ಅಲ್ಲಿ ಸೇರಿದ್ದ ಜನರಲ್ಲಿ ಅರ್ಧಕ್ಕೂ ಹೆಚ್ಚು ಹೆಂಗಸರಿದ್ದರು. ಅದರಲ್ಲಿ ಬಹುಭಾಗ ಹಿಂದೂ ಹೆಂಗಸರು, ಮುಂಭಾಗದಲ್ಲಿ ಕೆಲವು ಕ್ರೈಸ್ತ ಯುವಕರು. ಅವರೆಲ್ಲರೂ ರೈಲ್ವೆ ವರ್ಕ್ಶಾಪ್ ಮುಂತಾದವುಗಳಲ್ಲಿ ಕೆಲಸ ಮಾಡುತ್ತಿದ್ದವರು. 8 ಗಂಟೆಗೆ ಸರಿಯಾಗಿ ಮನೆಯ ಹೊರಗೆ ನವೀನ ಮಾದರಿಯ ಒಂದು ಸೊಗಸಾದ ಕಾರು ಬಂದು ನಿಂತಿತು. ಕಾರಿನಿಂದ ಅಮೆರಿಕದ ಪ್ರಚಾರಕ ಮತ್ತು ಒಬ್ಬ ಹೆಂಗಸು ಇಳಿದರು. ಕಾರನ್ನು ನಡೆಸುತ್ತಿದ್ದವನು ಒಬ್ಬ ಸ್ಥಳೀಯ ಕ್ರಿಶ್ಚಿಯನ್. ಮೂವರು ಮನೆಯ ಒಳಗೆ ಬಂದು ಮಂಚದ ಮೇಲೆ ಹತ್ತಿ ನಿಂತರು. ಅಮೆರಿಕದ ದಂಪತಿಗಳು 2 ಕುರ್ಚಿಗಳ ಮೇಲೆ ಕುಳಿತರು. ಡ್ರೈವರ್ ಹಾಗೆಯೇ ನಿಂತುಕೊಂಡ. ಮಿಷನರಿಯ ವಯಸ್ಸು ಸುಮಾರು 30. ಎತ್ತರವಾದ ನೀಳ ಶರೀರ, ಎಡಕ್ಕೆ ನೇರ ಬೈತಲೆ ತೆಗೆದು ಬಾಚಿದ್ದ ತಲೆ, ಅಮೆರಿಕನ್ ರೀತಿಯದೇ ಸೂಟು ಧರಿಸಿ ಅದೇ ರೀತಿಯ ಟೈ ಕಟ್ಟಿದ್ದ. ಕೈಲಿ ಬೈಬಲ್ನ ಒಂದು ಪ್ರತಿ. ಹೆಂಗಸಿಗೆ 27-28 ವಯಸ್ಸು. ಆಕೆ ಅವನ ಪತ್ನಿಯಂತೆ. ನೀಳವಾದ ತೆಳು ನಡುವಿನ ಆಕೆಗೆ ಆಕರ್ಷಕ ಮೈಮಾಟವಿತ್ತು. ತುಟಿಗೆ ಲಿಪ್ಸ್ಟಿಕ್ ಬಡಿದು ನೆರಿ ಹಿಡಿದ ಲಂಗ ಹಾಕಿದ್ದಳು. ತಲೆ ಕೂದಲನ್ನು ಬಾಬ್ ಮಾಡಿಸಿ ಬಾಚಿದ್ದ ಬಗೆಯೂ ಮುಖಲಕ್ಷಣವು ಆಕರ್ಷಕವಾಗಿತ್ತು. ಕಾರಿನ ಡ್ರೈವರ್ ಕಟ್ಟುಮಸ್ತಾದ ಅಸಾಮಿ. 25ಕ್ಕೆ ಮೀರದ. ಅವನು ಗಡ್ಡ ಬಿಟ್ಟಿದ್ದ. ಬಣ್ಣ ತೀರಾ ಕಪ್ಪು. ಸಾದಾ ಬಿಳಿ ಶರಾಯಿಯನ್ನು ಬಿಳಿ ಶರ್ಟನ್ನು ಹಾಕಿದ್ದ. ಅಷ್ಟರಲ್ಲಿ ಮತ್ತೊಬ್ಬ ದೇಶೀಯ ಕ್ರಿಸ್ತ ಯುವಕ ಕಾರಿನಿಂದ ಪಿಯಾನೋ, ಕಾರ್ಡಿಯನ್, ಪಿಟೀಲು, ಬ್ಯಾಂಡಿನವರು ಉಪಯೋಗಿಸುವಂತಹ ದೊಡ್ಡ ತಾಳಗಳನ್ನು ತಂದ. ಮಂಚದ ಹತ್ತಿರ ನೆಲದ ಮೇಲೆ ಕುಳಿತಿದ್ದ 2 ಸ್ಥಳೀಯ ಕ್ರೈಸ್ತರು ಎದ್ದು ನಿಂತರು. ಮಿಷನರಿಯ ಪತ್ನಿ ಕಾರ್ಡಿಯನ್ನನ್ನು ಕೈಗೆ ತೆಗೆದುಕೊಂಡಳು. ಡ್ರೈವರ್ ಪ್ರಾರ್ಥನೆ ಮಾಡೋಣ ಎಂದ. ಪಾಶ್ಚಾತ್ಯವಾದಗಳೊಡನೆ ಅವರಿಬ್ಬರು ಒಂದು ಇಂಗ್ಲಿಷ್ ಹಾಡನ್ನು ನುಡಿಯಲು ಪ್ರಾರಂಭಿಸಿದರು. ಮಿಷನರಿ ಪೀಟಿಲು ಬಾರಿಸುತ್ತಿದ್ದ. ಉಚ್ಚ ಸ್ವರದಲ್ಲಿ ಪ್ರಾರಂಭಿಸಿ ಅವರ ಹಾಡಿನ ಧ್ವನಿಯನ್ನು ಕೇಳಿ ಬೀದಿಯಲ್ಲಿ ತಿರುಗುತ್ತಿದ್ದ ಅನೇಕರು ಮನೆಯ ಮುಂದಿನ ಅಂಗಳದಲ್ಲಿ ತುಂಬಿಕೊಂಡರು. ವಾದ್ಯಗಳ ಧ್ವನಿಯು ನೆರೆದಿದ್ದ ಜನರಲ್ಲಿ ಒಂದು ವಿಧವಾದ ಭಾವಾವೇಶವನ್ನು ಹುಟ್ಟಿಸಿತು. ಹಾಡುವುದು ಮುಗಿದ ಮೇಲೆ ಡ್ರೈವರ್ ಆವೇಶಪೂರ್ಣವಾಗಿ ನಡುವೆ ಕಣ್ಣುಗಳನ್ನು ಅರ್ಧ ಮುಚ್ಚಿಕೊಂಡು ಒಂದು ಪುಟ್ಟ ಭಾಷಣ ಮಾಡಿದ. ನಾನು ಹುಟ್ಟಿನಿಂದ ಕ್ರೈಸ್ತನಲ್ಲ. ಹಿಂದೂ ತಂದೆ ತಾಯಿಗಳಿಗೆ ನಾನು ಈ ಭೂಲೋಕದಲ್ಲಿ ಜನಿಸಿದೆ. 8ನೆಯ ವರ್ಷಕ್ಕೆ ನನಗೆ ಕುಷ್ಠರೋಗವು ಪ್ರಾರಂಭವಾಗಿತ್ತು. ನನ್ನ ಅಕ್ಕರೆಯ ಮಾತಾಪಿತರು
ದೇಶದಲ್ಲಿ ಕಂಡ ಎಲ್ಲ ಔಷಧಿಗಳನ್ನು ಮಾಡಿಸಿದರು. ಶ್ರೀಮಂತರಾದ ಅವರು ಇಡೀ ಇಂಡಿಯಾದ ಧನ್ವಂತರಿಗಳಿಗೆಲ್ಲ ನನ್ನನ್ನು ತೋರಿಸಿದರು. ಆದರೆ ಕಾಯಿಲಾವು ವಾಸಿಯಾಯಿತೆ? ಇಲ್ಲ, ಖಂಡಿತ ಇಲ್ಲ. ಹೀಗೆಯೇ 10 ವರ್ಷ ಹೋಯಿತು. ಆಗ ಸುಧೈವವೋಲ್ ಎಂಬಂತೆ ಒಬ್ಬ ಕ್ರೈಸ್ತ ಮಹಾತ್ಮರು ನನ್ನ ಊರಿಗೆ ಬಂದರು. ಅವರು ಔಷಧವನ್ನೇ ಕೊಡದೆ ನನ್ನ ಕಾಯಿಲಾಗಳನ್ನು ವಾಸಿ ಮಾಡುತ್ತೇನೆಂದು ನುಡಿದರು. ಏಕಮಾತ್ರ ಮಗನ ಕಾಯಿಲಾ ಗುಣವಾದರೆ ನಮ್ಮ ಇಡೀ ಸಕಲ ಐಶ್ವರ್ಯವನ್ನೇ ಕೊಡುವುದಾಗಿ ನಮ್ಮ ಮಾತಾಪಿತರುಗಳು ಅಂದರು. ಆದರೆ ಮಹಾತ್ಮರಾದ ಕ್ರೈಸ್ತ ಮಹಾತ್ಮರು ಐಶ್ವರ್ಯಕ್ಕೆ ಆಸೆ ಪಡುವರೇ? ಖಂಡಿತ ಇಲ್ಲ. ಯಾವ ಔಷಧವನ್ನು ಕೊಡದೆ ಪವಿತ್ರ ನೀರನ್ನು ಸವರಿಯೇ 3 ದಿನದಲ್ಲಿ ನನ್ನ ಕಾಯಿಲಾವನ್ನು ಅವರು ಹೋಗಿಸಿದರು. ಹಿಂದಿನ ಸಾಲಿನಲ್ಲಿ ಕುಳಿತಿದ್ದ ವೃದ್ಧ ಹೆಂಗಸರು ಆಶ್ಚರ್ಯಚಕಿತ ಕಣ್ಣುಗಳಿಂದ ಅವನನ್ನು ನೋಡುತ್ತಾ ಕುಳಿತಿದ್ದರು. ಅವನು 2 ಕೈಗಳನ್ನು ಮೇಲೆ ಎತ್ತಿ ಮಾತನ್ನು ಮುಂದುವರಿಸಿದ. ಆಗ ನನಗೆ 18 ವರ್ಷ. ಸತ್ಯವು ಎಲ್ಲಿದೆ ಎಂದು ನನಗೆ ತಿಳಿಯಿತು. ಸತ್ಯದ ಧರ್ಮವನ್ನು ಸ್ವೀಕರಿಸಬೇಕೆಂದು ನಾನು ತೀರ್ಮಾನಿಸಿದೆ. ನನ್ನ ಮಾತಾಪಿತರುಗಳಿಗೂ ಸತ್ಯದ ದರ್ಶನವಾಯಿತು. ನಾವೆಲ್ಲರೂ ಕ್ರೈಸ್ತರಾದೆವು. ಪಾಪಿಗಳಾದ ನಾವು ಈ ಜೀವನದಲ್ಲಿದ್ದು ಪಡೆಯುವುದೇನು? ಅದಕ್ಕೆ ನಾನು ಪವಿತ್ರವಾದ ಜೆರುಸಲೆಂ, ಬೆತ್ಲಹೇಮ್ ಮೊದಲಾದ ಊರುಗಳೆಲ್ಲದರ ಯಾತ್ರೆಗೂ ಹೋದೆ. ಬೆತ್ಲಹೇಮ್ ಸತ್ಯ ನಗರದಲ್ಲಿ ಈಗ ಇಲ್ಲಿ ನಿಮ್ಮೆಲ್ಲರ ಎದುರಿಗೆ ಕೂತಿರುವ ಮಹಾತ್ಮರಾದ ಆಂಡರ್ಸನ್ ದಂಪತಿಗಳ ಪರಿಚಯವು ನನ್ನ ಭಾಗ್ಯೋದಯದಿಂದ ಆಯಿತು. ಈ ಮಹಾತ್ಮರನ್ನು ನಮ್ಮ ದೇಶಕ್ಕೆ ಭೇಟಿ ಕೊಡಬೇಕೆಂದು ದೇಶಪ್ರೇಮರಿಂದ ಪ್ರೇರಿತನಾಗಿ ನಾನು ಪ್ರಾರ್ಥಿಸಿಕೊಂಡೆ. ಅವರು ಈ ದಿನ ಇಲ್ಲಿಗೆ ಬಂದಿರುವುದು 3ನೆಯ ದಿನ. ಅವರು ಬಂದಿರುವುದು ನಮ್ಮ ಪುಣ್ಯ. ಈಗ ಅವರು ಪವಿತ್ರ ಉಪದೇಶ ಮಾಡುತ್ತಾರೆ. ಆತ ಪ್ರವಾದಿಯ ಧ್ವನಿಯಲ್ಲಿ ಮಾತನಾಡುತ್ತಿದ್ದ. ಅವನು ಮಾತನಾಡುವುದನ್ನು ನಿಲ್ಲಿಸಿದ ತಕ್ಷಣ ಮಿಷನರಿಯು ಎದ್ದು ನಿಂತ. ತನ್ನ ಭಾಷಣವನ್ನು ಇಂಗ್ಲಿಷ್ನಲ್ಲಿ ಆರಂಭಿಸಿದ. ಅಮೆರಿಕದವನಾದರೂ ಅವನ ಇಂಗ್ಲಿಷ್ ಉಚ್ಚಾರಣೆಯು ನಮಗೆಲ್ಲರಿಗೂ ಗೊತ್ತಾಗುತ್ತಿತ್ತು. ಕಾರಿನ ಡ್ರೈವರ್ ಮಧ್ಯದಲ್ಲಿ ಹೇಳಿದ, ಈ ಮಹಾತ್ಮರ ಭಾಷಣ ಇಂಗ್ಲಿಷ್ನಲ್ಲಿದೆ. ದುರಾದೃಷ್ಟಕರವಾದ ನಮ್ಮ ಈ ದೇಶದಲ್ಲಿ ಮಹಿಳೆಯರಿಗೆ ವಿದ್ಯಾಭ್ಯಾಸವಿಲ್ಲದೆ ಅವರು ತುಂಬಾ ಹಿಂದುಳಿದಿದ್ದಾರೆ. ಅವರನ್ನು ಮುಂದಕ್ಕೆ ತರುವುದು ನಮ್ಮೆಲ್ಲರ ಪವಿತ್ರ ಕೆಲಸ. ಅವರು ಸಹ ಮಹಾತ್ಮರ ಪವಿತ್ರ ಭಾಷಣವನ್ನು ತಿಳಿದುಕೊಳ್ಳಲೆಂದು ನಾನು ಅದನ್ನು ಕನ್ನಡದಲ್ಲಿ ಹೇಳುತ್ತೇನೆ. ಅತ್ಯಂತ ಆವೇಶಪೂರಿತವಾದ ಧ್ವನಿ, ಅಭಿನಯ ಮತ್ತು ಭಾಷಣ ಕೌಶಲಗಳಿಂದ ಸುಮಾರು ಅರ್ಧ ಗಂಟೆಗಳ ಕಾಲ ಮಿಷನರಿಯ ಉಪದೇಶ ಸಾಗಿತು. 4 ವಾಕ್ಯಗಳಿಗೊಮ್ಮೆ ಅವನು ನಿಲ್ಲಿಸುತ್ತಿದ್ದ. ಡ್ರೈವರ್ ಅದನ್ನು ಕನ್ನಡಿಸುತ್ತಿದ್ದ. ಆಗ ನಮಗೆ ತಿಳಿಯಿತು, ಡ್ರೈವರ್ನಿಗೆ ಸಹ ಸರಿಯಾಗಿ ಇಂಗ್ಲಿಷ್ ಬರುವುದಿಲ್ಲ ಎಂದು. ಮಿಷನರಿಯ ಭಾಷಣದ ನಡುವೆ ಹಿಂದೂ ದೇವರನ್ನು, ಹಿಂದೂ ಧರ್ಮವನ್ನು ಪರ್ಯಾಯವಾಗಿ ಸೂಚ್ಯವಾಗಿ ಟೀಕಿಸುತ್ತಿದ್ದ. ಭಾಷಣ ಮುಗಿದ ಮೇಲೆ ಡ್ರೈವರ್, ನಿಮ್ಮಲ್ಲಿ ಯಾರಿಗಾದರೂ ಏನಾದರೂ ಕಾಯಿಲಾ ಇದ್ದರೆ ಹೇಳಿ, ಈ ಮಹಾತ್ಮರು ಗುಣ ಮಾಡುತ್ತಾರೆ ಎಂದು ಸೂಚಿಸಿದ. ಸಭೆಯಲ್ಲಿ ಕುಳಿತಿದ್ದ ಸುಮಾರು 40 ವಯಸ್ಸಿನ ಒಬ್ಬ ಗೃಹಸ್ಥ ಎದ್ದು ಮಂಚದ ವೇದಿಕೆ ಹತ್ತಿರ ಬಂದು, ನನಗೆ ತುಂಬಾ ಹೃದಯದ ನೋವು, ಮಹಾತ್ಮರು ಗುಣ ಮಾಡಬೇಕು ಎಂದ. ಅಮೆರಿಕನ್ ಮಹಾತ್ಮರು ತಮ್ಮ ಬಲಗೈಯನ್ನು ಆತನ ಎದೆಯ ಮೇಲೆ ಇಟ್ಟರು. ಅವರ ದೃಷ್ಟಿಯನ್ನು ರೋಗಿಯ ದೃಷ್ಟಿಯಲ್ಲಿ ಸೇರಿಸಿದರು. ಬಾಯಿಯಲ್ಲಿ ಮಂತ್ರ ಉಚ್ಚರಿಸಿದಂತೆ ಮೆಲ್ಲನೆಯ ಧ್ವನಿಯಲ್ಲಿ ಉಸಿರುತ್ತಿದ್ದರು. ನಂತರ ಇಂಗ್ಲಿಷ್ನಲ್ಲಿ ಕೇಳಿದರು, ನಿನ್ನ ಕಾಯಿಲೆ ಗುಣವಾಯಿತೆ? ಆ ಪ್ರಶ್ನೆಯನ್ನು ಡ್ರೈವರ್ ತಕ್ಷಣ ಕನ್ನಡಿಸಿದ. ರೋಗಿ, ನನಗೆ ಗುಣವಾಯಿತು ಮಹಾತ್ಮರೇ, ಈಗ ನನ್ನ ಹೃದಯದಲ್ಲಿ ನೋವೇ ಇಲ್ಲ ಎಂದ. ಸಭೆಯಲ್ಲಿದ್ದ ಹೆಂಗಸರೆಲ್ಲ ತಮ್ಮ ತಮ್ಮಲ್ಲಿಯೇ ಗುಜು ಮಾತಾಡಿಕೊಳ್ಳಲು ಪ್ರಾರಂಭಿಸಿದರು. ಮುಪ್ಪಿನ ವಯಸ್ಸಿನ ಒಬ್ಬ ಅಜ್ಜಿ ತನ್ನ 2 ಕೈಗಳನ್ನು ಜೋಡಿಸಿ ಮಹಾತ್ಮರಿಗೆ ಕೈ ಮುಗಿದಳು. ಡ್ರೈವರ್ ಹೇಳಿದ, ಈಗ ನಿಮಗೆ ಗೊತ್ತಾಯಿತೇ ಸತ್ಯವು ಯಾವುದು ಎಂದು. ಸತ್ಯವುಳ್ಳ ಧರ್ಮಕ್ಕೆ ಯಾರಾದರೂ ಸೇರಬಹುದು. ಆ ಧರ್ಮದಲ್ಲಿ ಬೇಕಾದ ಪವಿತ್ರ ಪುಸ್ತಕಗಳನ್ನು ಮಹಾತ್ಮರು ಕೊಡುತ್ತಾರೆ, ಆದರೆ ಯಾರಿಗೂ ಬಲವಂತವಿಲ್ಲ. ಸಭೆ ಮತ್ತೆ ನಿಶ್ಶಬ್ದವಾಯಿತು. ಹೊರ ಬಾಗಿಲಿನಲ್ಲಿ ರಾಮಣ್ಣನ ಮುಖ ಕಾಣಿಸಿತು. ಅವರು ನನಗೆ ಕಣ್ಣು ಸನ್ನೆ ಮಾಡಿದರು. ನಾನು ಎದ್ದು ವೇದಿಕೆಯ ಹತ್ತಿರ ಹೋದೆ. ನಾನು ಹತ್ತಿರ ಹೋದ ಕಾರಣವನ್ನು ಡ್ರೈವರ್ ಕೇಳಿದ. ಅವನ ಪ್ರಶ್ನೆಗೆ ಉತ್ತರ ಕೊಡದೆ ನಾನೇ ಇಂಗ್ಲಿಷ್ ಮಹಾತ್ಮರಲ್ಲಿ ಹೇಳಿದೆ, ನನಗೆ ತಾಳಲಾರದ ಹೊಟ್ಟೆ ನೋವು, ದಯವಿಟ್ಟು ಗುಣಪಡಿಸಬೇಕು. ಮಹಾತ್ಮರು ನನ್ನ ಶರ್ಟನ್ನು ಮೇಲೆ ಎತ್ತು ಎಂದರು. ನಾನು ಹಾಗೇ ಮಾಡಿದೆ. ನನ್ನ ಹೊಟ್ಟೆಯ ಮೇಲೆ ಅವರ ಬಲಗೈಯನ್ನಿಟ್ಟು ಅವರ ಕಣ್ಣುಗಳನ್ನು ನೋಡುವಂತೆ ಹೇಳಿದರು. ನಾನು ಅವರ ಕಣ್ಣುಗಳನ್ನು ನೋಡುತ್ತಿದ್ದೆ. ಹೆಪ್ನೋಟಿಕ್ ಸಜೆಷನ್ ಕೊಡುವಂತಿತ್ತು ಅವರ ದೃಷ್ಟಿ. 2 ನಿಮಿಷಗಳ ನಂತರ ಅವರು ಕೇಳಿದರು, ಈಗ ನಿನ್ನ ನೋವು ಗುಣವಾಗಿದೆ ಅಲ್ಲವೇ? ಇಲ್ಲ. ಮತ್ತೆ 2 ನಿಮಿಷದ ಮೊದಲಿನಂತೆಯೇ ಮಾಡಿ, ಈಗ ಗುಣವಾಗಿದೆ ಅಲ್ಲವೇ ಎಂದರು. ಇಲ್ಲ. ಮತ್ತೆ 2 ನಿಮಿಷ ಅವರು ನನ್ನ ದೃಷ್ಟಿಯನ್ನೇ ವೈಕದೆ ದಿಟ್ಟಿಸುತ್ತಿದ್ದರು. ನಂತರ ಗೆಲುವನ್ನು ಖಂಡಿತವೆನಿಸಿಕೊಂಡ ವಕೀಲನ ಧ್ವನಿಯಲ್ಲಿ ಗಟ್ಟಿಯಾಗಿ ನುಡಿದರು, ಈಗ ಅದು ಕೊಂಚ ಕಡಿಮೆಯಾಗಿದೆ ಅಲ್ಲವೇ?
100ಕ್ಕೆ 30 ಭಾಗ, 20 ಭಾಗ, ಕೊನೆಯ ಪಕ್ಷ 10 ಭಾಗವಂತೂ ಆಗಿರಲೇಬೇಕು. ಏನನ್ನುವೆ? ನನಗೆ ಹೊಟ್ಟೆ ನೋವು ಇರಲೇ ಇಲ್ಲ. ನನ್ನ ಸಂಗಡ ಸುಳ್ಳು ಏಕೆ ಹೇಳಿದೆ? ಮಹಾತ್ಮರ ಧ್ವನಿ ಕೆರಳಿತ್ತು. ಮಹಾತ್ಮರಾದ ನಿಮಗೆ ಇವನಿಗೆ ನಿಜವಾಗಿಯೂ ಹೊಟ್ಟೆ ನೋವು ಇದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವ ಶಕ್ತಿ ಇರಬಾರದೆ? ಮಹಾತ್ಮರು ಪೆಚ್ಚಾದರು. ಅವರ ಕೆಂಪು ಮುಖವು ಅಕ್ಕಿಯ ಹಿಟ್ಟಿನ ಬಣ್ಣಕ್ಕೆ ತಿರುಗುತ್ತಿತ್ತು. ಆದರೂ ತೋರುಗೊಡದೆ ತಕ್ಷಣ ಅವರು ತಮ್ಮನ್ನು ಸುಧಾರಿಸಿಕೊಂಡರು. ನಿಮ್ಮದು ಯಾವ ದೇಶ? ನಾನು ಕೇಳಿದೆ. ಅಫ್ಕೋರ್ಸ್ ದಿ ಸ್ಟೇಟ್ಸ್. ಅಮೆರಿಕದಲ್ಲಿ ಎಲ್ಲರೂ ಕ್ರೈಸ್ತರು. ಕೆಲವು ಜನರನ್ನು ಬಿಟ್ಟು ಎಲ್ಲರೂ ಕ್ರೈಸ್ತರು. ನಿಮ್ಮ ಅರ್ಥದಲ್ಲಿ ಅಲ್ಲ ನಾನು ಕೇಳಿದ್ದು. ಯೇಸು ಕ್ರಿಸ್ತ ಹೇಳಿದ ಅರ್ಥದಲ್ಲಿ, ಅಹಿಂಸೆಯ ತತ್ವವನ್ನು ಅನುಸರಿಸುವ ಅರ್ಥದಲ್ಲಿ. ಅಮೆರಿಕದವರು ಕ್ರೈಸ್ತರೋ? ಇದು ಅಸಂಬದ್ಧ ಪ್ರಶ್ನೆ ಎಂದು ಮಿಷನರಿ ಬಡಬಡಿಸಿದ. ಅಸಂಬದ್ಧವಾದುದೇನೂ ಅಲ್ಲ. ನನಗೂ ಆವೇಶ ಬಂದಂತಾಗಿ ಏರಿದ ಧ್ವನಿಯಲ್ಲಿ ಹೇಳಿದೆ. ಮೊದಲು ನಿಮ್ಮ ದೇಶೀಯರನ್ನು ನಿಜವಾದ ಕ್ರೈಸ್ತರನ್ನಾಗಿ ಮಾಡಿ. ನಗರಗಳ ಮೇಲೆ, ತಾಯಿಯರ ಮೇಲೆ, ಮಕ್ಕಳ ಮೇಲೆ ಆಟಂ ಬಾಂಬುಗಳನ್ನು ಎಸೆಯುವ ನಿಮ್ಮ ದೇಶದವರಿಗೆ ಕ್ರೈಸ್ತ ಧರ್ಮವನ್ನು ಮೊದಲು ಬೋಧಿಸಿ. ವರ್ಣ ದ್ವೇಷದಿಂದ ಕರಿಯ ಜನರನ್ನು ಅಮಾನುಷವಾಗಿ ಕಾಣುತ್ತಿರುವ ಡಾಕ್ಟರ್ ಮಲಾನನಿಗೆ ಕ್ರೈಸ್ತ ಧರ್ಮ ಹೇಳಿ. ಹಿಂದೂ ತತ್ವದ ವಿಷಯವಾಗಿ, ಹಿಂದೂ ದೇವರ ವಿಷಯವಾಗಿ ನಿಮಗೆ ಗೊತ್ತಿರುವುದೇನು? ಅದನ್ನು ಅರ್ಥ ಮಾಡಿಕೊಳ್ಳಲು ನೀವು ಪ್ರಯತ್ನಿಸುತ್ತೀರಾ? ಆ ಬಗ್ಗೆ ಏನಾದರೂ ಓದಿರುವಿರಾ? ಆ ವಿಷಯವಾಗಿ ಅದೆಷ್ಟು ಸೂಚ್ಯವಾದ ಟೀಕೆ ಮಾಡುವಿರಿ? ನಿಮ್ಮ ಹಿಪ್ನೋಟಿಸಂ ನನಗೆ ತಿಳಿಯುವುದೇನಲ್ಲ. ಈ ಠಕ್ಕು ನಮ್ಮಲ್ಲಿ ನಡೆಯುವುದಿಲ್ಲ. ನೀವು ಅಮೆರಿಕಕ್ಕೆ ಹೋಗಿ, ಹಿಂದಿರುಗಿ. ಮಿಷನರಿ ಮಾತನಾಡಲಿಲ್ಲ. ಡ್ರೈವರ್ನ ಕಡೆಗೆ ತಿರುಗಿ ನಾನು ಹೇಳಿದೆ, ನಾನು ಈಗ ಹೇಳಿದುದನ್ನು ಸರಿಯಾಗಿ ಕನ್ನಡಕ್ಕೆ ಭಾಷಾಂತರಿಸಿ ಸಭೆಯ ಎಲ್ಲಾ ಜನರಿಗೂ ಹೇಳಿ. ಡ್ರೈವರ್ ಮಾತನಾಡಲಿಲ್ಲ. ಮಿಷನರಿಯ ಪತ್ನಿ ನನ್ನ ಹತ್ತಿರ ಬಂದು ಮೃದುವಾಗಿ ನನ್ನ ಭುಜದ ಮೇಲೆ ಕೈಯಿಟ್ಟು ಸುಂದರವಾದ ಮೆಲುದನಿಯಲ್ಲಿ ಹೇಳಿದಳು, ವಾದ ಮಾಡಲು ಇದು ಸಮಯವಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆ ಇದ್ದರೂ ನಾವು ಇಳಿದುಕೊಂಡಿರುವಲ್ಲಿಗೆ ಬನ್ನಿ. ನಿಧಾನವಾಗಿ ಮಾತನಾಡೋಣ. ನಾವು ಯಾವಾಗಲೂ ನಿಮ್ಮ ಸ್ವಾಗತಕ್ಕಾಗಿ ಸಿದ್ಧ. ಈಗ ನಿಮ್ಮ ಜಾಗಕ್ಕೆ ಹಿಂದಿರುಗಿ ಪ್ರಾರ್ಥನೆ ಮಾಡಲು ವೇಳೆಯಾಯಿತು. ಆಕೆಯ ಮಾತಿಗೆ ಗಮನ ಕೊಡದೆ ನಾನು ಕನ್ನಡದಲ್ಲಿ ಕೂಗಿ ಹೇಳಿದೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡುವ ತನಕ ನಾನು ಇಲ್ಲಿಂದ ಕದಲುವುದಿಲ್ಲ. ಡ್ರೈವರ್ ಕೆರಳಿದ ಪ್ರವಾದಿಯಂತೆ ಕೂಗಿದ, ಈ ಹಲ್ಕಾ ಪುಂಡ ಪೋಖರಿಯಿಂದ ಪವಿತ್ರವಾದ ಕ್ರೈಸ್ತ ಮಹಾತ್ಮರಿಗೂ ಕ್ರೈಸ್ತ ಸಭೆಗೂ ಅವಮಾನವಾಗುತ್ತಿದೆ. ಇಂಥ ಪೋಖರಿಯನ್ನು ಸಭೆಯಿಂದ ಹೊರಗೆ ಹಾಕಬೇಕು. ಅಲ್ಲಿಯೇ ಕುಳಿತಿದ್ದ ರೈಲ್ವೆ ವರ್ಕ್ಶಾಪಿನ ಕೆಲಸಗಾರ ಯುವಕರು ಮೇಲೆ ಎದ್ದರು. 7-8 ಜನ ಸೇರಿ ನನ್ನನ್ನು ಬಲವಂತವಾಗಿ ಹಿಡಿದುಕೊಂಡು ಆ ಕ್ಷಣದಲ್ಲಿ ಭಯವಾಯಿತು. ಆದರೂ ನಮ್ಮವರು ಅಲ್ಲಿಯೇ ಇರುವರೆಂಬ ನೆನಪು ಬಂದು ನಾನು ಧೈರ್ಯಗೊಂಡೆ. ಆ ಯುವಕರು ನನ್ನ ಕೈ ಹಿಡಿದು ಮನೆಯಿಂದ ಹೊರಗೆ ಹೋಗುವಂತೆ ಎಳೆದರು. ನಾನು ಸೆಟೆದು ನಿಂತೆ. ಹಿಂದಿನಿಂದ ಒಬ್ಬನು ನನ್ನ ಬೆನ್ನಿಗೆ ಹೆಬ್ಬೆರಳಿನಿಂದ ತಿವಿದ. ಅದು ಬೆನ್ನುಹುರಿಗೆ ತಾಕಿ ನೋವಾಯಿತು. ನೋವಿನಿಂದ ಒಮ್ಮೆ ಚೀರಿದೆ. ತಕ್ಷಣ ನಮ್ಮ ಜನರೆಲ್ಲರೂ ಮೇಲೆದ್ದರು. ಅನಿರೀಕ್ಷಿತವಾಗಿ ಬಂದು ಹೊರಗೆ ನಿಂತಿದ್ದ ಅನೇಕ ಜನರು ಒಳಗೆ ನುಗ್ಗಿದರು. ರಾಮಣ್ಣ ನನ್ನೆಡೆಗೆ ಧಾವಿಸಿದರು. ಅಷ್ಟರಲ್ಲಿ ಯಾರೋ ನನ್ನ ಬೆನ್ನಿಗೆ ಬಲವಾಗಿ ಗುದ್ದಿದರು. ಒಳಗೆ ಉಸಿರಾಡಲು ಗಾಳಿ ಇರಲಿಲ್ಲ. ಬೆನ್ನಿನ ಮೇಲೆ ಬಿದ್ದ ಬಲವಾದ ಏಟಿನಿಂದ ತಲೆ ಸುತ್ತಿ ಬಂದಂತಾಯಿತು. ಪ್ರಜ್ಞೆ ತಪ್ಪಿತು. ಭಾಗ 8. ಪ್ರಜ್ಞೆ ತಿಳಿದಾಗ ನಾನು ಈ ಘಟನೆ ನಡೆದ ಮನೆಗೆ ಹತ್ತಿರವಿದ್ದ ಶಿವಯೋಗಿ ಸ್ವಾಮಿಗಳ ವಿದ್ಯಾರ್ಥಿ ನಿಲಯದಲ್ಲಿ ಮಲಗಿದ್ದೆ. ರಾಮಣ್ಣ ನನಗೆ ಗಾಳಿ ಹಾಕುತ್ತಿದ್ದರು. ಸುತ್ತಲೂ ಅನೇಕ ಜನ ಅಪರಿಚಿತರು ನಿಂತಿದ್ದರು. ನಾನು ಸಾವಕಾಶವಾಗಿ ಕಣ್ಣು ಬಿಟ್ಟಿದ್ದನ್ನು ನೋಡಿ ರಾಮಣ್ಣ ಏನು ಪರವಾಗಿಲ್ಲ, ಎಲ್ಲ ಸರಿಯಾಯಿತು ಎಂದರು. ಸ್ವಲ್ಪ ಬಿಸಿ ಕಾಫಿ ಕುಡಿಸಿದರು. 10 ನಿಮಿಷದಲ್ಲಿ ಎದ್ದು ಕುಳಿತುಕೊಳ್ಳುವಂತಾದೆ. ಅವರು ಬೇಡವೆಂದರೂ ಕುಳಿತುಕೊಂಡೆ. ಹಿಂದೆ ನಡೆದುದೆಲ್ಲವನ್ನೂ ಅಷ್ಟರಲ್ಲಿ ನೆನಪಿಗೆ ಬಂತು. ಮುಂದೆ ಏನಾಯಿತು ನಾನು ಕೇಳಿದೆ. ಆಗೋದೇನು? ಅವರಿಬ್ಬರು ಓಡಿ ಹೋದರು. ಅಲ್ಲಿದ್ದ ಒಬ್ಬೊಬ್ಬರು ಮುಂದೆ ನಡೆದ ಒಂದೊಂದು ಭಾಗವನ್ನು ವಿವರಿಸಿದರು. ನನಗೆ ಗುದ್ದಿದವನನ್ನು ಸಭೆಯಲ್ಲಿ ಕುಳಿತಿದ್ದ ನಮ್ಮವರು ನೋಡಿದರು. ನನಗೆ ಏಟು ಬಿದ್ದ ತಕ್ಷಣ ಅವನಿಗೂ ಬಲವಾಗಿ ಮುಟ್ಟಿಸಿದರು. ರೈಲ್ವೆ ವರ್ಕ್ಶಾಪಿನ ಆ ಯುವಕರನ್ನು ಬೇಕೆಂದೇ ಅವರು ಕರೆಸಿಕೊಂಡಿದ್ದರಂತೆ. ಅಲ್ಲಿಗೆ ಬಂದಿದ್ದ ಹೆಂಗಸರು, ಹಿಂದೂ ಮತ್ತು ಕ್ರೈಸ್ತ ಹೆಂಗಸರು ಗಲಾಟೆಯನ್ನು ನೋಡಿ ಹೆದರಿದರು. ಯಾವ ಕಾರಣದಿಂದಲೂ ಅಧೈರ್ಯ ಪಡಬೇಡಿರೆಂದು ನಮ್ಮವರು ಅವರಿಗೆ ಹೇಳಿದರು. ಅಷ್ಟರಲ್ಲಿ ಹೊರಗೆ ಕಾರು ಸ್ಟಾರ್ಟ್ ಆದ ಶಬ್ದ ಕೇಳಿಸಿತು. ಜನರು ಹಿಂದಿರುಗಿ ನೋಡುವಷ್ಟರಲ್ಲಿ ಮಿಷನರಿಯು ತಾನೇ ಕಾರನ್ನು ನಡೆಸಿಕೊಂಡು ತನ್ನ ಹೆಂಡತಿಯೊಂದಿಗೆ ಹೊರಟು ಹೋಗಿದ್ದ. ಡ್ರೈವರ್ ಮಾತ್ರ ಸಂಧಿಯೊಂದರಲ್ಲಿ ಓಡಿ ಹೋಗುತ್ತಿದ್ದ. 4-5 ಜನ ನಮ್ಮವರು ಅವನನ್ನು ಓಡಿಸಿಕೊಂಡು ಹೋದರು. ಬೆತ್ಲೆಹೇಮ್ ಯಾತ್ರೆ ಮಾಡಿದ್ದನೆಂದು ಹೇಳಿಕೊಂಡ ಅವನು ಹೀನ ಹೊಲಸು ಮಾತುಗಳನ್ನು ಬೈಯುತ್ತಾ ಓಡಿ ಹೋಗುತ್ತಿದ್ದ. ಕೊನೆಗೆ ಸಿಕ್ಕಿಬಿದ್ದ ತಕ್ಷಣ ತನ್ನನ್ನು ಹಿಡಿದವರ ಕಾಲಿಗೆ ಬಿದ್ದು ಅಂಗಲಾಚಿಕೊಂಡು, ತಂದು ತಪ್ಪಾಯ್ತು ಬಿಡಿ ಸ್ವಾಮಿ, ಬಡವ ಹೊಟ್ಟೆಪಾಡಿಗೆ ಹಂಗೆ ಮಾಡ್ತಿದ್ದೀನಿ. ನೀನು ಬೆತ್ಲೆಹೇಮ್ಗೆ ಯಾವಾಗ ಹೋಗಿದ್ದೆಯೋ? ಎಲ್ಲೂ ಹೋಗಿಲ್ಲ ಸ್ವಾಮಿ, ಸ್ವಂತ ಸ್ಥಳ ಕೋಲಾರ, ಅಲ್ಲಿ ಲಾರಿ ಡ್ರೈವ್ ಮಾಡ್ತೀನಿ. ಈ ಆಂಡರ್ಸನ್ರ ಮೈಸೂರು, ಬ್ಯಾಂಗ್ಳೂರು, ಹುಬ್ಬಳ್ಳಿ ಕ್ಯಾಂಪಿನಲ್ಲಿ ಅವರ ಕಾರು ಡ್ರೈವ್ ಮಾಡಕ ಸೇರ್ಕೊಂಡಿದ್ದೀನಿ. ಕಾರು ಡ್ರೈವ್ ಮಾಡಕ ಅಲ್ಲದೆ ಭಾಷಣ ಮಾಡೋಕೆ ಒಟ್ಟು 3 ಕ್ಯಾಂಪಿಗೂ 100 ರೂಪಾಯಿ ಕೊಡ್ತಾರೆ. ಅವರ ಕೆಲಸ ಬಿಟ್ಬಿಡ್ತೀನಿ. ಇನ್ನೆಲ್ಲಾದ್ರೂ ಭಾಷಣ ಮಾಡಿದ್ರೆ ನೀವು ಬೇಕಾದ್ ಮಾಡಿ, ನಿಮ್ ದಮ್ಮಯ್ಯ ಅಂತೀನಿ, ನಿಮ್ ಕಾಲಿಗೆ ಬೀಳ್ತೀನಿ, ನನ್ ಬಿಟ್ಬಿಡಿ
ಎಂದು ಅಂಗಲಾಚಿದ ಮೇಲೆ ಅವನನ್ನು ಬಿಟ್ಟರು. ಹಾಸ್ಟೆಲ್ನಲ್ಲಿ ನನ್ನೆದುರು ನಿಂತಿದ್ದ ಸುಮಾರು 50ಕ್ಕೂ ಮೀರಿದ ವಯಸ್ಸಿನ ವೃದ್ಧರು ಹೇಳಿದರು. ಅಷ್ಟರಲ್ಲಿ ಆ ಸಬ್ ಇನ್ಸ್ಪೆಕ್ಟರ್ ಜೋಸೆಫ್ ಅಲ್ಲಿಗೆ ಬಂದು ನಮ್ಮ ಮೇಲೆ ಜಬರ್ದಸ್ತ್ ಮಾಡೋಕ್ಕೆ ಬಂದ. ನಾವೆಲ್ಲ ಅವನನ್ನು ಜಾತಿ ಕೆಟ್ಟ ಕಾಗೆ ಅಂತ ದಬಾಯಿಸಿದೆವು. ಜಾತಿ ಕೆಟ್ಟವನು ಹೇಗೆ? ಅವನು ಬ್ರಾಹ್ಮಣ, BA ಓದಿದ. ಬ್ರಾಹ್ಮಣ ಅಂತ ಸರ್ಕಾರದವರು ಕೆಲಸ ಕೊಡ್ಲಿಲ್ಲ, ಕ್ರಿಶ್ಚಿಯನ್ ಜಾತಿಗೆ ಸೇರಿದ. ಹುಟ್ಟು ಹೆಸರು ರಾಜ ಅಯ್ಯಂಗಾರ್ ಅಂತ. ಈಗ ಜೋಸೆಫ್ ಆಗಿದ್ದಾನೆ. ಕ್ರಿಶ್ಚಿಯನ್ ಅಂತ ಹೆಸರು ಹಾಕೊಂಡು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗಿಗೆ ಆರ್ಡರ್ ಬಂತು. ಯಾರು ಅವನಿಗೆ ಫೋನ್ ಮಾಡಿದಾರಂತ ಕಾಣುತ್ತೆ. ಅವನಿರೋದು ಮಂಡಿ ಮೊಹಲ ಸ್ಟೇಷನ್ನಲ್ಲಿ. ಅವರು ಹತ್ತಿರದಲ್ಲೇ ಇರೋ ಕೃಷ್ಣರಾಜ ಸ್ಟೇಷನ್ಗೆ ಹೋಗೋದು ಬಿಟ್ಟು ಮಂಡಿ ಮೊಹಲ್ಲಕ್ಕೆ ಫೋನ್ ಮಾಡಿದಾರಲ್ಲ ಅವರು. ಅವರ ಜಾತಿಯವನು ಅವರವನಾದರೆ ಸೈಡ್ ಮಾಡ್ತಾನೆ ಅಂತ. ಆದರೆ ನಾವು ಕ್ಯಾರ್ ಮಾಡಲಿಲ್ಲ. ನಾವು ಜಾಸ್ತಿ ಜನ ಇರೋದು ನೋಡಿ ಯಾರು ಗಲಾಟೆ ಮಾಡಿ ಬೇಡಿ ಅಂತ ಸಾವಧಾನವಾಗಿ ಹೇಳಿ ಹೊರಟು ಹೋದ. ಇನ್ನೂ ಆ ಪಾದ್ರಿ ಈ ಊರು ಬಿಟ್ಬಿಡ್ತಾನೆ ಎಂದು ಒಬ್ಬರು ಹೇಳಿದರು. ವೃದ್ಧರು ಈ ಊರಲ್ಲದಿದ್ದರೆ ಮುಂದಿನ ಊರು. ಭಂಡರಿಗೆ ಒಂದು ಕೇರಿಲಿ ಮುಖದ ಮೇಲೆ ಉಗುಳಿದರೆ ಮತ್ತೊಂದು ಕೇರಿಲಿ ಹೊಸ ಮುಖ ಮಾಡಿಕೊಂಡು ತಿರುಗುತ್ತಾರೆ. ಅವನ್ನೆಲ್ಲಿ ಬಿಡ್ತಾನೆ? ಇಲ್ಲಿಂದ ಮಂಡ್ಯ, ಮದ್ದೂರು, ಬ್ಯಾಂಗ್ಳೂರು. ಈ ಊರಿಗೆ ಬರೋಕೆ ಮುಂಚೆ ಎಷ್ಟು ಊರಿನಲ್ಲಿ ಮುಖಕ್ಕೆ ಮಂಗಳಾರತಿ ಆಗಿದೆಯೋ, ಆದರೂ ಅವರೇನು ಬಿಡೋಲ್ಲ ಎಂದರು. ನಾವು ಮಾತ್ರ ಎಚ್ಚರವಾಗಿರೋಣ. ಈ ಊರಿನಲ್ಲಿ ಬಾಕಿಯಲ್ಲಿ ಯಾವ ಮೊಹಲ್ಲಾದಲ್ಲೂ ಅವರು ಶುರು ಮಾಡದ ಹಾಗೆ ನೋಡ್ಕೋತಿರೋಣ, ಇನ್ನೊಬ್ಬ ವಿದ್ಯಾರ್ಥಿ ಹೇಳಿದ. ಮೊದಲ ಸಲ ತನಗೆ ಹೃದಯ ನೋವು ಅಂತ ಒಬ್ಬ ಹೋಗಿ ಅವನಿಂದ ಚಿಕಿತ್ಸೆ ಪಡೆದ್ನಲ್ಲ, ಅವನು ನಮ್ಮೂರಿನವನು, ಮಂಡ್ಯ, ಕ್ರಿಶ್ಚಿಯನ್. ಯಾವುದೋ ಕೆಲಸಕ್ಕೆ ಮೈಸೂರಿಗೆ ಬಂದಿದ್ದ. ಇತರ ಜನಗಳಿಗೆ ತಮ್ಮ ಜಾತಿಲಿ ನಂಬಿಕೆ ಭರಿಸೋದಕ್ಕಾಗಿ ಅವನು ಸುಳ್ಳೇ ಹೃದಯದ ನೋವು ಅಂತ ಹೋಗಿ ಹೇಳಿದ್ದು. ಹೀಗೆ ಮಾಡಬೇಕು ಅಂತ ಅವ್ರು ಮೊದಲೇ ಮಾತಾಡ್ಕೊಂಡಿರ್ತಾರೆ. ಆಗಲೇ ರಾತ್ರಿ 11 ಗಂಟೆಯಾಗಿತ್ತು. ನಾವೆಲ್ಲರೂ ಹಾಸ್ಟೆಲಿಗೆ ಹೊರಟೆವು. ನಾನು ರೂಮಿಗೆ ಬಂದು ಮಲಗಿದೆ. ರಾತ್ರಿ ಬಹಳ ಹೊತ್ತಿನವರೆಗೆ ನಿದ್ದೆ ಬರಲಿಲ್ಲ. ತಮ್ಮ ಮತದ ಸಂಖ್ಯೆಯನ್ನು ಬೆಳೆಸಿಕೊಳ್ಳಲು ಪರದೇಶದ ಪ್ರಚಾರಕರು ಎಂತಹ ಹೀನ ವಿಧಾನಗಳನ್ನು ಉಪಯೋಗಿಸುತ್ತಿದ್ದಾರೆ ಎಂಬ ಯೋಚನೆಯೇ ಮನಸ್ಸನ್ನು ತುಂಬಿತ್ತು. ನಾನು ಕೇಳಿದ ಪ್ರಶ್ನೆಗೆ ಮಿಷನರಿಯಲ್ಲಿ ಯಾವ ಉತ್ತರವೂ ಇರಲಿಲ್ಲ. ಎಂತಹ ಕಾಯಿಲೆಯನ್ನಾದರೂ ದೈವಶಕ್ತಿಯಿಂದಲೇ ಗುಣಪಡಿಸುವ ಅವನಿಗೆ ನನಗೆ ನಿಜವಾಗಿಯೂ ಹೊಟ್ಟೆ ನೋವು ಇದೆಯೇ ಎಂಬುದೂ ತಿಳಿಯಲಿಲ್ಲ. ಅವನ ಕಣ್ಣಿನಲ್ಲಿ ಇದ್ದುದು ಹಿಪ್ನೋಟಿಕ್ ಸಜೆಷನ್ ಒಂದೇ. ಆ ಬಗ್ಗೆ ನಾನು ಒಂದು ಕಡೆ ಓದಿದ್ದು ನೆನಪಿತ್ತು. ಅಲ್ಲದೆ ಈ ರೀತಿಯ ಹಿಪ್ನೋಟಿಸಂ ಮಾಡುವ ಒಬ್ಬರನ್ನು ನೋಡಿಯೂ ಇದ್ದೆ. ಶುದ್ಧ ಠಕ್ಕು ಎನ್ನಿಸಿತು. ಮುಂಜಾನೆ ಎಚ್ಚರವಾದಾಗ 7 ಗಂಟೆ ಮೇಲಾಗಿತ್ತು. ರಾತ್ರಿ ಊಟ ಮಾಡಿರಲಿಲ್ಲ, ಆದುದರಿಂದ ಹಸಿವಾಗಿತ್ತು. ಮುಖ ತೊಳೆದು ಹತ್ತಿರದ ಹೋಟೆಲ್ನಲ್ಲಿ ತಿಂಡಿ ತಿಂದು ರೂಮಿಗೆ ಬಂದು ಕುಳಿತೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ರೂಮಿಗೆ ಬಂದ. ರೀ ಮಿಸ್ಟರ್, ನಿಮ್ಮನ್ನು ಸಬ್ ಇನ್ಸ್ಪೆಕ್ಟರ್ ಕರೀತಾರೆ, ಬನ್ನಿ. ಯಾವ ಸಬ್ ಇನ್ಸ್ಪೆಕ್ಟರ್? ಮಂಡಿ ಮೊಹಲ್ಲಾ ಸ್ಟೇಷನ್. ಅದು ಜೋಸೆಫ್ ಉರ್ಫ್ ರಾಜ ಅಯ್ಯಂಗಾರ್ ಹುಕುಂ ಎಂದು ನನಗೆ ಅರ್ಥವಾಯಿತು. ಬೆಳಿಗ್ಗೆ ಎದ್ದ ತಕ್ಷಣ ಇದಾವರಣ ಎಂದುಕೊಂಡೆ. ಅಲ್ಲಿಗೆ ಹೋಗುವುದೋ ಬಿಡುವುದೋ ಎಂದು ಯೋಚಿಸುತ್ತಿರುವಾಗಲೇ ಕಾನ್ಸ್ಟೇಬಲ್ ಹೇಳ್ರಿ ಮಿಸ್ಟರ್ ಎಂದ. ಕಾಲಿಗೆ ಎಕ್ಕಡ ಮೆಟ್ಟಿಕೊಂಡು ಅವನೊಂದಿಗೆ ಹೋದೆ. ನಾವಿಬ್ಬರು ನಡೆದುಕೊಂಡು ಮಂಡಿ ಮೊಹಲ್ಲಾ ಸ್ಟೇಷನ್ ಮುಟ್ಟುವ ವೇಳೆಗೆ 9 ಗಂಟೆ ಮೇಲಾಗಿತ್ತು. ಸಬ್ ಇನ್ಸ್ಪೆಕ್ಟರ್ ತಮ್ಮ ಊರಿನ ಆಫೀಸ್ನಲ್ಲಿ ಕುಳಿತಿದ್ದರು. ಒಳಗೆ ಹೋದ ನನ್ನ ಕುಳಿತುಕೊಳ್ಳಲು ಸಹ ಹೇಳಲಿಲ್ಲ. ಸುಮಾರು 10 ನಿಮಿಷ ಸುಮ್ಮನೆ ನಿಲ್ಲಿಸಿ ನಂತರ ದರ್ಪದ ಧ್ವನಿಯಲ್ಲಿ ಕೇಳಿದ್ರು, ಯಾವ ಊರು ನಿಂದೋ? ಅವನ ಪ್ರಶ್ನೆಗೆ ನಾನು ಉತ್ತರ ಕೊಡಲಿಲ್ಲ. ಕಿವಿ ಕೇಳಿಸ್ಲಿಲ್ವೇನೋ? ಪೊಲೀಸ್ ಡಿಪಾರ್ಟ್ಮೆಂಟ್ನವರಾದರೂ ಮರ್ಯಾದೆ ಇಟ್ಕೊಂಡು ಮಾತಾಡಬೇಕು. ನಾನು ನಿಧಾನವಾಗಿ ಉತ್ತರವಿದ್ದೆ. ಒಂದ್ಸಲ ಕೆಮ್ಮಿ ನಂತರ ಅವರಂದರು, ನಿನ್ನೆ ನಡೆದ ಗಲಾಟೆ ಸಂಬಂಧದಲ್ಲಿ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ ಎಂದರು. ಅದು ನನಗೆ ಗೊತ್ತಿಲ್ಲ. ಇನ್ನು ಮೇಲೆ ಇಂತಹ ಯಾವ ಗಲಾಟೆಗೂ ಹೋಗೋಲ್ಲ ಅಂತ ಮುಚ್ಚಳಿಕೆ ಬರೆದುಕೊಡ್ಬೇಕು. ನಾನು ಮಾತನಾಡಲಿಲ್ಲ. ಯಾಕೆ ಸುಮ್ಮನಾದ್ರಿ? ನೀವು ಸ್ಟೂಡೆಂಟ್ ಅಂತ ಕಾಣುತ್ತೆ, ಮುಂದೆ ಅಭಿವೃದ್ಧಿಗೆ ಬರೋರು. ಪುಂಡ ಜನರ ಸಹವಾಸ ಸೇರ್ಕೊಂಡು ಯಾಕೆ ಹೀಗಾಗ್ತೀರಾ? ಒಂದು ಮುಚ್ಚಳಿಕೆ ಬರ್ಕೊಡಿ. ನಿಮ್ಮ ಪೊಲೀಸ್ ಇಲಾಖೆಯ ಕಾನೂನು ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೂ ನಾನು ಈಗ ನಿಮಗೆ ಮುಚ್ಚಳಿಕೆ ಬರೆದು ಕೊಡಲ್ಲ. ನೀವು ಇಲ್ಲಿ ನನ್ನನ್ನು ಏನು ಬೇಕಾದರೂ ಅನ್ಬಹುದು. ಆದರೆ ನನಗೆ ನಿಮಗೆ ಇಬ್ಬರಿಗೂ ಮೇಲ್ಪಟ್ಟು ಕೋರ್ಟ್ ಅಂತ ಇದೆ. ಸಬ್ ಇನ್ಸ್ಪೆಕ್ಟರ್ ತಲೆ ಎತ್ತಿ ನನ್ನ ಕಡೆಗೆ ನೋಡಿದರು. ನಿಮ್ಮ ವಯಸ್ಸೆಷ್ಟ್ರೀ? ನಾನು ಅವರ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಅಷ್ಟರಲ್ಲಿ ಸ್ಟೇಷನ್ ಹೊರಗೆ ಒಂದು ಕಾರ್ ಬಂದು ನಿಂತಂತಾಯಿತು. 1 ನಿಮಿಷದಲ್ಲಿ ನಾವಿದ್ದ ಆಫೀಸಿಗೆ ಕೋಟು ಪೇಟ ಹಾಕಿಕೊಂಡು ಒಬ್ಬ ವೃದ್ಧ ಗೃಹಸ್ಥರು ಬಂದರು. ಸಬ್ ಇನ್ಸ್ಪೆಕ್ಟರ್ ಎದ್ದು ನಿಂತು ಅವರನ್ನು ಸ್ವಾಗತಿಸಿದರು. ಓ ಬನ್ನಿ ಶಾಂತಪ್ ಶೆಟ್ರೆ, ಬಹಳ ಅಪೂರ್ವ. ನಿನ್ನೆ ರಾತ್ರಿ ವಿದ್ಯಾರ್ಥಿ ನಿಲಯದಲ್ಲಿ ನನ್ನೊಡನೆ ಮಾತನಾಡಿದ್ದ ವೃದ್ಧರೇ ಅವರು. ಒಳಗೆ ಬಂದವರೇ ಒಂದು ಕುರ್ಚಿಯಲ್ಲಿ ಮೇಲೆ ಕುಳಿತುಕೊಂಡು ಹೇಳಿದರು, ನಮ್ಮ ಹುಡುಗರನ್ನ ನೀವು ಕರೆಸಿದ್ರಂತೆ, ಅದೇನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವರು ನಿಮ್ಮವರೇ? ಹೌದು. ಅಮೆರಿಕ ದೇಶದ ಪಾದ್ರಿ ಹಿಂಗೆ ನಿಮ್ಮವನೋ ಹಂಗೆ ಈ ಹುಡುಗ ನಮ್ಮವರು. ಸಬ್ ಇನ್ಸ್ಪೆಕ್ಟರ್ ಕೊಂಚ ಪೆಚ್ಚಾದರು. ನಾನು ನಿಂತೇ ಇದ್ದೆ. 1-2 ನಿಮಿಷದ ನಂತರ ಶಾಂತಪ್ ಶೆಟ್ರು, ನೋಡಿ ಇನ್ಸ್ಪೆಕ್ಟ್ರೇ, ನೀವು ಯಾರೇ ಆಗಿರಿ, ನಿಮ್ಮ ಆಫೀಸ್ ಹೆಸರು ಏನೇ ಆಗಿರ್ಲಿ, ನನಗೆ ಮಾತ್ರ ನೀವು ಏಳಂದೂರು ಕೇಶವಯ್ಯಂಗಾರನ ಮಗ ರಾಜಯ್ಯಂಗಾರೇ. ನಿನ್ನೆ ಸಮಾಚಾರ ನಿಮಗೆ ಗೊತ್ತಿಲ್ವೇ? ನೀವು ಅಲ್ಲಿಗೆ ಬಂದಿದ್ರಂತೆ. ಈ ಹುಡುಗನ ಯಾಕೆ ಕರೆಸಿದ್ರಿ? ಹೆದರಿಸಿ ಕಳ್ಸೋಣ ಅಂತಲೇ. 1-2 ಮಾತನ್ನ ನಿಮ್ಗೆ ಹೇಳ್ಬೇಕು ನಾನು ಅನ್ಸುತ್ತೆ ಎಂದರು. ಹೇಳಿ ಯಜಮಾನ್ರೆ. ನೀನು ಯಾಕೆ ನಿಂತಿದ್ದೀಯಾ? ಕೂತ್ಕೊಳ್ಳಪ್ಪ ಎಂದು ಹೇಳಿ
ನಾನು ಅವರ ಪಕ್ಕದ ಕುರ್ಚಿಯ ಮೇಲೆ ಕುಳಿತ ಮೇಲೆ ಶೆಟ್ಟರು ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿದರು, ನಿನಗೂ ನನಗೂ ಹೆಚ್ಚು ಪರಿಚಯ ಇಲ್ಲದೆ ಇರಬಹುದು, ಆದರೆ ನಿಮ್ಮ ತಂದೆಯವರು ನಾನು ಇಬ್ಬರು ಸ್ನೇಹಿತರು. ಈ ಜನ್ಮದಲ್ಲಿ ಯಾವಾಗಲಾದರೂ ನಿಮ್ಮಪ್ಪ ನಿನ್ನ ಕೈಲಿ ಮಾತಾಡೋ ಹಂಗೆ ಆದಾಗ ಕೇಳು, ಹೇಳ್ತಾರೆ. ನೀನು ಕಾಲೇಜಿನಲ್ಲಿ ಓದುತ್ತಿದ್ದಾಗ ಮಗನ ಫೀಸಿಗೆ ಪರೀಕ್ಷೆ ಕಟ್ಟೋಕೆ ಅಂತ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ. ಎಷ್ಟೋ ಸಲ ನನ್ನ ಹತ್ರ ಈಸ್ಕೊಂಡು ಕೊಟ್ಟು ಮಾಡಿದ್ದಾರೆ. ಅವರಿಗೆ ನಾನು ಲೆಕ್ಕವಿಲ್ಲದಷ್ಟು ಸಲ ದುಡ್ಡು ಕೊಟ್ಟಿದ್ದೀನಿ. ಒಂದು ಸಲವೂ ಒಂದು ಬಿಡಿಗಾಸು ಬಡ್ಡಿ ತಗೊಂಡಿಲ್ಲ. ಅವರು ಯಾಕೆ ಅಷ್ಟು ಕಷ್ಟಪಟ್ಟು ನಿನ್ನ ಓದಿಸಿದ್ರು? ಮುಪ್ಪಿನ ಕಾಲದಲ್ಲಿ ಮಗ ಆಗ್ತಾನೆ, ಸಾಯುವಾಗ ಬಾಯಿಗೆ ಒಂದಿಷ್ಟು ನೀರು ಬಿಡ್ತಾನೆ ಅಂತ ತಾನೆ. ಈಗ ಆ ಬ್ರಾಹ್ಮಣ ನೀನು ಸಂಪಾದನೆ ಮಾಡೋದ್ರಲ್ಲಿ ಒಂದು ಬಿಡಿಗಾಸನ್ನು ಮುಟ್ಟೋಲ್ಲ. ಅಪ್ಪ ಸಾಯುವಾಗ ನೀನು ಹೋಗಿ ನೀರು ಬಿಟ್ರೆ ಅವ್ರು ಅದನ್ನು ನುಂಗೋಲ್ಲ. ಸರ್ಕಾರದವರು ನೀನು ಬ್ರಾಹ್ಮಣ ಅಂತ ಕೆಲಸ ಕೊಡ್ಲಿಲ್ಲ, ಕ್ರಿಶ್ಚಿಯನ್ ಜಾತಿಗೆ ಸೇರ್ಕೊಂಡೆ ಅಂತ ಕ್ರಿಶ್ಚಿಯನ್ ಅಧಿಕಾರಿಗಳು ಕೆಲಸ ಕೊಡಿಸಿದ್ರು. ಈ ಕೆಲಸ ಇಲ್ಲದೆ ಇದ್ರೆ ನೀನು ಉಪವಾಸ ಸಾಯ್ತಾ ಇದ್ಯಾ? ಈಗ ನಿನಗೆ ಕೆಲಸ ಸಿಕ್ಕಿದ್ರು ನಿನ್ನ ಪಾಲಿಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅವರ ಪಾಲಿಗೆ ನೀನೂ ಇಲ್ಲ. ಅಪ್ಪ ನಿಷ್ಠಾವಂತ ಬ್ರಾಹ್ಮಣ, ನೀನು ದುಡುಕಿ ಬಿಟ್ಟೆ, ಹೋಗಲಿ, ಅದು ನಿನ್ನ ಪ್ರಾಚೀನ. ಈಗ ಆ ಮಾತು ಯಾಕೆ ಬಿಡಿ ಸಾವುಕಾರ್ರೆ ಎಂದು ಸಬ್ ಇನ್ಸ್ಪೆಕ್ಟರ್ ಜೋಸೆಫ್ ಅವರು. ಹಳೆ ಪುರಾಣ ಮತ್ತೆ ಕೆದಕಬೇಕು ಅಂತ ನಾನಿಲ್ಲಿ ಬರಲಿಲ್ಲ, ಆದದ್ದಾಗಿ ಹೋಯಿತು. ಈಗ ನಮ್ಮ ಜಾತಿಯವ್ರನ್ನೆಲ್ಲ ಏನಾದ್ರೂ ಮಾಡಿ ಕ್ರಿಶ್ಚಿಯನ್ರಾಗಿ ಮಾಡೋಕೆ ಟಕ್ ಮಾಡಿಕೊಂಡು ಬಂದಿರೋ ಪರಕೀಯರ ಪಕ್ಷ ವಹಿಸಿ ನೀನ್ ನಿಂತಿದೀಯಲ್ಲ. ನಿನ್ ಕೆಲ್ಸ ಕೊಡಿಸಿದವನು ಯಾವನೋ ಹಿಂಗೆ ಮಾಡು ಅಂತ ಹೇಳಿದಾನೇನು? ಅದಕ್ಕೆ ನಮ್ಮ ಹುಡುಗನ ಎದುರಿಸ್ಬೇಕು ಅಂತ ಕರೆಸಿದ್ಯಾ? ಇನ್ನು ಇಂಥ ಹುಡುಗರು ಇರೋದ್ರಿಂದಲೇ ನಮ್ಮ ಧರ್ಮ ಉಳ್ಕೊಂಡಿದೆ. ನೀನ್ ಮಾತ್ರ ಒಂದು ವಿಷಯ ಮರಿಬ್ಯಾಡ, ನೀನು ಹುಟ್ಟಿದ್ದು ಹಿಂದೂ ತಾಯಿ ಹೊಟ್ಟೇಲಿ, ಹಿಂದೂ ಅಪ್ಪನಿಂದ. ಇಟ್ರು ನನ್ನ ಕಡೆಗೆ ತಿರುಗಿ ನೋಡುತ್ತಾ ಹೇಳುತ್ತಾ, ಹೇಳು ಮಗ, ಹೋಗೋಣ. ಇವರ ಕಡತ ಏನಿದ್ರು ಇರ್ಲಿ. ಬರ್ತೀನಿ ಇನ್ಸ್ಪೆಕ್ಟ್ರೇ, ನಮಸ್ಕಾರ. ನಾವಿಬ್ರು ಹೊರಗೆ ಬಂದೆವು. ಸಬ್ ಇನ್ಸ್ಪೆಕ್ಟರ್ ತಲೆ ತಗ್ಗಿಸಿಕೊಂಡೇ ಕುಳಿತಿದ್ದರು. ನಾವಿಬ್ಬರು ಕಾರಿನಲ್ಲಿ ಕುಳಿತೆವು. ಶೆಟ್ಟರು ಡ್ರೈವರಿಗೆ ಹಂಗೆ ಕೇಶವಯ್ಯಂಗಾರರ ಮನೆ ಹತ್ರಕ್ಕೆ ಬಿಡು ಎಂದರು. ಅವರು ಬರುವ ಮೊದಲು ಸ್ಟೇಷನ್ನಲ್ಲಿ ಏನಾಯಿತು ಎಂದು ನನ್ನಲ್ಲಿ ವಿಚಾರಿಸಿಕೊಂಡು ತಿಳಿದುಕೊಂಡರು. ನಮ್ಮ ಹಾಸ್ಟೆಲ್ನ ಒಬ್ಬ ಹುಡುಗ ಬಂದು ನಿಮ್ಮನ್ನು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದ. ಇದು ಜೋಸೆಫ್ ಅಯ್ಯಂಗಾರನದೇ ಕೆಲಸ ಅಂತ ನಾನು ತಕ್ಷಣ ಇಲ್ಲಿಗೆ ಬಂದೆ. ಕೇಶವಯ್ಯಂಗಾರ್ ಮನೆ ಇರುವುದು ರಮಾವಿಲಾಸ ಅಗ್ರಹಾರದ ಒಂದು ಓಣಿಯಲ್ಲಿ. ಸಾಮಾನ್ಯವಾದ ಒಂದು ಮನೆಯಲ್ಲಿ ಬಡತನದ ಚಿಹ್ನೆಗಳು ಎದ್ದು ಕಾಣುತ್ತಿದ್ದವು. ಶೆಟ್ಟರನವರು ಆತ್ಮೀಯತೆಯಿಂದ ಮಾತನಾಡಿಸಿದರು. ಒಂದು ಮಂದಲಿಗೆ ಹಾಕಿಕೊಟ್ಟು ನಮ್ಮನ್ನು ಕೂರಿಸಿದರು. ಅಯ್ಯಂಗಾರು ಸುಮಾರು ಶೆಟ್ಟರದೇ ವಯಸ್ಸಿನವರು. ಮುಖದಲ್ಲಿ ಸುಕ್ಕು ಬಂದಿತ್ತು. ತಲೆಯ ಮೇಲೆ ಒಂದು ಬತ್ತಿ ಕೂದಲು, ಹಣೆಯಲ್ಲಿ ಎದ್ದು ಕಾಣುವಂತೆ ಇದ್ದ ನಾಮ. ಶೆಟ್ಟರು ತುಂಬಾ ಅಪೂರ್ವಕ್ಕೆ ದಯಮಾಡಿಸಿದಿರಿ, ಸ್ವಲ್ಪ ಇರಿ ಎಂದು ತಾವೇ ಹೋಗಿ ಕಾಫಿ ತಂದುಕೊಟ್ಟರು. ಮನೆಯಲ್ಲಿ ಇಲ್ಲ, ನದಿ ಸ್ನಾನ ಮಾಡಿ ಬರೋಕೆ ಅಂತ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದಾಳೆ. ನಮ್ಮ ಕಿರಿ ಹುಡುಗ ಜೊತೆ ಹೋಗಿದ್ದಾನೆ. ಶೆಟ್ರು ಇಷ್ಟು ದೂರ ಬಂದ ಕಾರಣ ನಿನ್ನೆ ನಡೆದ ವಿಷಯವನ್ನು ನಿಧಾನವಾಗಿ ವಿವರಿಸಿ, ಇವತ್ತು ಈ ಹುಡುಗನ್ನ ಮುಚ್ಚಳಿಕೆ ಬರೆದುಕೊಡು ಅಂತ ಎದುರಿಸೋಕೆ ಸ್ಟೇಷನ್ಗೆ ಕರೆಸಿದ್ರು ನಿಮ್ಮ ಪುತ್ರ ರತ್ನರು. ಅಯ್ಯೋ, ಆ ಅಯೋಗ್ಯನ ಮಾತಾಡಬೇಡಿ ಶೆಟ್ರೆ. ನಮಗೆ ಅವ ಮಗ ಅಲ್ಲ, ಅವನಿಗೆ ನಾವು ಅಪ್ಪ ಅಮ್ಮ ಅಲ್ಲ. ನಮ್ಮ ಪಾಲಿಗೆ ಅವನೆಂದೋ ಸತ್ತು ಹೋದ. ಆ ವಿಷಯ ಜ್ಞಾಪಿಸ್ಕೊಂಡ್ರೆ ನನಗೆ ಅವತ್ತೆಲ್ಲ ಅನ್ನ ಸೇರೋಲ್ಲ. ಅವಳಂತೂ ನವಿದುಕೊಂಡು ಬರ್ತಿದ್ದಾಳೆ. ನಮ್ಮ ಪ್ರಾಚೀನ ಕರ್ಮ. ನಾವು ಹೊರಡುವಾಗ ನನಗೆ, ನೀನು ಆಗಾಗ್ಗೆ ಮನೆಗೆ ಬರ್ತಿರ್ಪ ಮಗು, ನಮ್ಮ ಧರ್ಮ ಕುಲ ಆಚಾರದ ವಿಷಯವಾಗಿ ಅಭಿಮಾನ ಇಟ್ಟುಕೊಂಡು ಎಷ್ಟು ಧೈರ್ಯವಾಗಿ ಇದೆಯಲ್ಲ, ನೀನೇ ನಮಗೆ ಮಗ, ಆ ಜಾತಿ ಕೆಟ್ಟ ಚಂದಾಲ ಅಲ್ಲ ಎಂದು ಕೇಶವ ಅಯ್ಯಂಗಾರ್ ಶೆಟ್ರು ತನ್ನನ್ನ ನಮ್ಮ ಮನೆಗೂ ಕರ್ಕೊಂಡು ಹೋದ್ರು. ಅವರ ವಿಶಾಲವಾದ ಮನೆ ಇರುವುದು ಹಳೆ ಸಯಾಜಿರಾವ್ ರಸ್ತೆಯ ಬಲಭಾಗದಲ್ಲಿ. ನಾವು ಹೋಗುವ ವೇಳೆಗಾಗಿ ಶೆಟ್ರ ಮನೆಯಲ್ಲಿ ರಾಮಣ್ಣ ಕಾಯ್ತಿದ್ದರು. ನಮ್ಮನ್ನು ನೋಡಿದ ತಕ್ಷಣ, ನಿಮ್ಗ ಕಾಯ್ತಿದ್ದೆ ಶೆಟ್ರೆ ಎಂದರು. ಅದೇನಪ್ಪ ಸಮಾಚಾರ? ಆ ಮಿಷನರಿ ಮತ್ತೆ ಅದೇ ಮನೆಯಲ್ಲಿ ಪ್ರಚಾರ ಶುರು ಮಾಡ್ತಾನಂತೆ. ಪೊಲೀಸ್ನವರ ಪಹರೆಗೆ ಏರ್ಪಾಟ್ ಮಾಡಿದಾನಂತೆ. ರಾತ್ರಿ ಇಲ್ಲಿಂದ ಕಾರಿನಲ್ಲಿ ಹೆಂಡತಿ ಸಂಗಡ ಬೆಂಗಳೂರಿಗೆ ಹೋಗಿ ಪೊಲೀಸ್ ಐಜಿಗೆ ಹೇಳಿಕೊಂಡನಂತೆ. ಆ ಐಜಿಯು ಕ್ರಿಶ್ಚಿಯನ್. ಐಜಿ ಅವರಿಗೆ ತಕ್ಷಣ ಪೊಲೀಸ್ ಕಾವಲು ಕೊಟ್ಟು ಅವರ ಕಾರ್ಯಕ್ರಮಕ್ಕೆ ಸ್ವಲ್ಪವೂ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳಿ ಅಂತ ಮೈಸೂರಿನ ಎಸ್ಪಿಗೆ ಟ್ರಂಕ್ ಕಾಲ್ ಮಾಡಿದಾನಂತೆ. ಮಿಷನರಿ ಇವತ್ತು ಅದೇ ಮನೆಯಲ್ಲಿ ಸಭೆ ಸೇರಿಸ್ತಾನಂತೆ. ಶೆಟ್ರು 5 ನಿಮಿಷ ಸುಮ್ಮನೆ ಇದ್ರು. ನಂತರ, ನೀವಿಬ್ರು ಇಲ್ಲೇ ಇರಿ, ನಾನು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಕಾರಿನಲ್ಲಿ ಹೊರಗೆ ಹೋದರು. ಆ ದಿನ ಬೆಳಗ್ಗೆ ನಡೆದ ಎಲ್ಲ ವಿಷಯವನ್ನು ರಾಮಣ್ಣನಿಗೆ ಹೇಳಿದೆ. ರಾಮಣ್ಣನಿಂದ ಆ ಶೆಟ್ಟರ ವಿಷಯ ನನಗೆ ತಿಳಿಯಿತು. ಶಿವಯೋಗಿ ಸ್ವಾಮಿಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿ ನಿಲಯವನ್ನು ಕೊಟ್ಟವರು ಶೆಟ್ಟರಂತೆ. ನಗರದ ಎಷ್ಟೋ ಧರ್ಮ ಸಂಸ್ಥೆಗಳಿಗೆ ಸಹಾಯ ಮಾಡಿದ್ದಾರೆ. ಅಗರ್ಭ ಶ್ರೀಮಂತರು, ಧಾರ್ಮಿಕ ವಿಷಯದಲ್ಲಿ ಉದಾರ ಮನೋಭಾವ ಉಳ್ಳವರು, ಸ್ವಧರ್ಮದಲ್ಲಿ ಅಭಿಮಾನ ಶ್ರದ್ಧೆ ಉಳ್ಳವರು. ಅವರಿಗೆ 2 ಗಂಡು 3 ಹೆಣ್ಣು ಮಕ್ಕಳು. ಎಲ್ಲ ಮಕ್ಕಳಿಗೂ ಮದುವೆಯಾಗಿದೆ. ಗಂಡು ಮಕ್ಕಳಿಬ್ಬರು ವ್ಯಾಪಾರ ಮಾಡುತ್ತಿದ್ದಾರೆ. 1 ಗಂಟೆಯಲ್ಲಿ ಶೆಟ್ಟರು ಹಿಂದಿರುಗಿ ಬಂದರು. ಅವರು ಆಗಲೇ ಆಯಾಸದಿಂದ ಬಳಲಿದ್ದರು. ನಾವು ಕುಳಿತಿದ್ದ ಎದುರಿನ ಸೋಫಾದ ಮೇಲೆ ಹೊರಗೆ 5 ನಿಮಿಷ ವಿಶ್ರಾಂತಿ ತೆಗೆದುಕೊಂಡು ನಂತರ ಹೇಳಿದರು, ಆ SP ಬಸವರಾಜಪ್ಪನ ಮನೆಗೆ ಹೋಗಿದ್ದೆ. ನಮ್ಮ ಅಣ್ಣ ತಮ್ಮಂದಿರ ಪೈಕಿ ಹುಡುಗಿನೇ ಅವನಿಗೆ ಕೊಟ್ಟಿರೋದು. ಆ ಮಿಷನರಿ ಮೈಸೂರಿನಲ್ಲಿ ಪ್ರಚಾರ ಮಾಡಕೂಡದು, ಸಭೆ ಮಾಡಕೂಡದು ಅಂತ ಆರ್ಡರ್ ಮಾಡು ಅಂದೆ. ಮೇಲಿನವರು ಆರ್ಡರ್ ನಾನೇನ್ ಮಾಡ್ಲಿ ಮಾವ ಅಂತ ಕೊರಗಾಡಿದ. ಇಲ್ಲ, ಅವನು ಪ್ರಚಾರ ಶುರು ಮಾಡಿದ್ರೆ ಬಹಳ ಗಲಾಟೆಗೆ ಅವಕಾಶವಾಗುತ್ತೆ,
ಸ್ಥಳದ ವಿದ್ಯಮಾನ ಬೇರೆ ತರ ಐತೆ ಅಂತ ಐಜಿಗೆ ಫೋನ್ ಮಾಡು. ಆ ಮಿಷನರಿಗೆ ತಕ್ಷಣ ಮೈಸೂರು ಬಿಟ್ಟು ಹೋಗಕ್ ಹೇಳು. ಐಜಿ ಏನಾದ್ರೂ ತನ್ನ ಜಾತಿಪರ ವಹಿಸ್ಕೊಂಡು ನಿನ್ ಮೇಲೆ ಜಬರ್ದಸ್ತ್ ಮಾಡಿದ್ರೆ ಮುಂದೆ ನೋಡ್ಕೊಳ್ಳೋಣ. ಅಂತ ಸಮಯ ಬಂದ್ರೆ ನೀನು ಹೆದರ್ಕಬೇಡ. ನೀನು ಕಟ್ಟಿರೋದು ಹಿಂದೂಗಳ ಲಿಂಗವೇ ಹೊರತು ನೀನು ಕಟ್ಟಿರೋದು ಹಿಂದೂಗಳ ಲಿಂಗವೇ ಹೊರತು ಕ್ರಿಶ್ಚಿಯನ್ ಶಿಲುಬೆ ಅಲ್ಲ ಅಂತ ಹೇಳಿದೆ. ಹಂಗೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಹಿಂಗಾದ್ರೂ ಆಗ್ಲಿ, ಇವತ್ತೊಂದು ಸಂಜೆ ನೀವು ಅಲ್ಲೇ ಸುಳಿದಾಡ್ತೀರಿ. ಅವನು ಮತ್ತೆ ಸಭೆ ಮಾಡಿದ್ರೆ ತಕ್ಷಣ ನನಗೆ ಹೇಳಿ ಕಳಿಸಿ, ನಾನು ಮನೇಲೇ ಇರ್ತೀನಿ. ಹಂಗೆ ಈ ಊರ್ನ ಉಳಿದ ಮೊಹಲ್ಲಾದ ಕಡೆಗೂ ಕಣ್ಣಿಟ್ಟಿರಿ. ನಾನು ರಾಮಣ್ಣ ಶೆಟ್ಟರ ಮನೆಯಿಂದ ಹೊರಗೆ ಬಂದೆವು. ನಾನು ರಾಮಣ್ಣ ಶೆಟ್ಟರ ಮನೆಯಿಂದ ಹೊರಗೆ ಬಂದೆವು. ಆ ದಿನ ಮಿಷನರಿ ಅಲ್ಲಿಗೆ ಸುಳಿಯಲಿಲ್ಲ. ಮೈಸೂರನ್ನು ಬಿಟ್ಟು ಬೆಂಗಳೂರಿಗೆ ಹೊರಟು ಹೋದನೆಂದು ತಿಳಿಯಿತು. ರಾಮಣ್ಣ ಹೇಳಿದರು, ಇಲ್ಲಿದು ಮುಗೀತು. ಇನ್ನು ಬೆಂಗಳೂರಿನಿಂದ ಅವನನ್ನು ಓಡಿಸೋದು ಬೆಂಗಳೂರಿನವ್ರು ಮಾಡಬೇಕಾದ ಕೆಲಸ. ಇವನೊಬ್ಬ ಅಲ್ಲ, ಪರದೇಶದಿಂದ ಇಂತಹ ಸಾವಿರಾರು ಜನ ಬರ್ತಿರ್ತಾರೆ. ಆ ದೇಶಗಳ ಸರ್ಕಾರವೇ ಇವರಿಗೆ ಸಹಾಯ ಮಾಡುತ್ತೆ. ಇವರ ಹಿಂದೆ ಇರೋದು ಬರೀ ರಾಜಕೀಯ. ಹಣಕ್ಕಂತೂ ಮಿತಿಯೇ ಇಲ್ಲ. ಅಷ್ಟಿದೆ ಅವರಿಗೆ ಸಹಾಯ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.